ಬ್ರಹ್ಮಸ್ವರೂಪ ಪರಮಾಜ್ಯೋತಿರೂಪ ಸನಾತನಿ ಸರ್ವವಿದ್ಯಾಧಿದೇವೀಯ ತಸ್ಯೈ ವಾಚೇ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ. ಪಡುಗಡಲ ಪೊಡವಿಗೊಡೆಯನಾದ ಕಡಗೋಲು ಪಿಡಿದ ಕೃಷ್ಣನ ಪಾದಕ್ಕೆ ಪೊಡಮಟ್ಟು ಆಚಾರ್ಯರ ಪದತಲಗಳಿಗೆ ಮನಸ್ಸಿಟ್ಟು ನಮಿಸಿ ಭಕ್ತಿ ಸುಧಾ ಚಾನೆಲ್ನ ಸಮಸ್ತ ವೀಕ್ಷಕ ವೃಂದಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಗವದ್ಗೀತೆಯ ಪ್ರತಿ ಅಧ್ಯಾಯದ ಯಥಾರ್ಥವನ್ನು ಹುಡುಕುವ ಸರಣಿಯಲ್ಲಿ ಕೃಷ್ಣ ಬಹಳ ಮುಖ್ಯವಾಗಿ ಯಃಕ್ರಿಯಾವಾನ್ ಸ ಪಂಡಿತಃ, ತಿಳಿದದ್ದನ್ನು ಮಾಡುವ ಕಡೆಗೆ ನಾವು ರೂಢಿಸಿಕೊಂಡ್ರೆ ಮಾತ್ರ ಅದು ಅಂದರೆ ಸಿದ್ಧಿಗೆ ಕಾರಣವಾಗುತ್ತೆ ಅಂತ ಏನು ಹೇಳಿದ್ನೋ ಆ ಕೃಷ್ಣನ ಮಾತಿನ ಹೆಚ್ಚಿನ ಅಂಶಗಳು ನಮಗೆ ಕಾಣುವುದು ಈ 6ನೆಯ ಅಧ್ಯಾಯದಲ್ಲಿ. ಯಾಕೆಂದರೆ ಭಾಗವತದಲ್ಲಿ 2ನೆಯ ಸ್ಕಂಧದ ಆರಂಭದಲ್ಲಿ ಪರೀಕ್ಷಿನ್ ಮಹಾರಾಜನಿಗೆ ಶುಕಾಚಾರ್ಯರು ಈ ಅಧ್ಯಾಯದಲ್ಲಿ ಹೇಳಿದ ಪ್ರತಿಯೊಂದು ಅಂಶವನ್ನು ಕೂಡ ವಿಸ್ತಾರವಾಗಿ ಬಿಡಿಸಿ ಹೇಳಿದ್ದಿದೆ. ಬಹುಶಃ ಇದೆರಡನ್ನು ಸರಿಯಾಗಿ ಗಮನಿಸಿದರೆ ಮತ್ತೆ ನಮಗೆ ಯೋಗದ ಗುರುಗಳು ಬೇರೆ ಬೇಕಿಲ್ಲ. ಆದರೆ ಅಲ್ಲಿ ಹೀಗೊಂದು ಇದೆ ಅಂತ ತಿಳಿಯುವ ಯೋಗವು ಬಂದಿಲ್ವೋ ಅಥವಾ ಅದನ್ನು ಕಂಡು ಕೂಡ ನಮ್ಮವರೇ ಹೇಳಿದರೆ ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಬಿಟ್ಟಿದ್ದೇವೋ ಗೊತ್ತಿಲ್ಲ. ಅತ್ಯಂತ ಅಪೂರ್ವವಾದ, ಇದು ಸ್ಟೇಜ್ನ ಮೇಲೆ ಕೂತು ಮಾಡುವಂಥದ್ದಲ್ಲ. ನಾವು ನಮ್ಮ ದೇವರ ಕೋಣೆಯಲ್ಲಿ ಕೂತು ಅಭ್ಯಾಸ ಮಾಡಿ ಅನುಸಂಧಾನ ಮಾಡಬೇಕಾದ್ದು. ಅದರ ಒಂದು ಕಿಂಚಿತ್ ಪರಿಚಯವನ್ನು ಒಂದು ಪ್ರಶ್ನೋತ್ತರದ ರೂಪದಲ್ಲಿ ಈ ವೇದಿಕೆಯ ಮೂಲಕ ನಮ್ಮ ವಾಕ್ಶುದ್ಧಿಯನ್ನು ಮಾಡಿಕೊಳ್ತಾ ಆ ದಾರಿಯಲ್ಲಿ ಸಾಗಲಿಕ್ಕೆ ನಮಗೂ ಈ ಮಾತುಗಳು ಪ್ರೇರಣೆಯಾಗಲಿ ಅಂತ ಭಗವಂತನಲ್ಲಿ ನಿವೇದಿಸಿಕೊಳ್ತಾ ಈ ಅಂಶದ ಬಗ್ಗೆ ನಮ್ಮಲ್ಲೊಂದು ಸಣ್ಣ ಜಿಜ್ಞಾಸೆಯ ಸಂವಾದವನ್ನು ನಡೆಸ್ತಾ ಇದ್ದೇವೆ. 5ನೆಯ ಅಧ್ಯಾಯದಲ್ಲಿ ಕೊನೆಗೆ ಕೃಷ್ಣ ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೈವಾಂತರೇ ಭ್ರುವೋ ಪ್ರಾಣಾಪಾನೋ ಸಮೋಕೃತ್ತ ನಾಸಾಭ್ಯಂತರ ಚಾರಿಣವು ಅಂತ ಧ್ಯಾನದ ಒಂದು ಪೀಠಿಕೆಯನ್ನು ಕೊಟ್ಟು ಬಿಡುತ್ತಾನೆ. ಹೀಗೆ ಪೀಠಿಕೆ ಕೊಟ್ಟದ್ದಕ್ಕೆ ಮುಂದೆ ಅವನಿಗೆ ಗೊತ್ತಾಗುತ್ತೆ ಶಿಷ್ಯನಿಗೆ ಏನು ಡೌಟ್ ಬರುತ್ತೆ ಅಂತ. ಯಾಕಂದರೆ ಒಳ್ಳೆ ಟೀಚರ್ಸ್ಗಳಿಗೆ ಯಾವತ್ತೂ ಕೂಡ ಶಿಷ್ಯ ಮುಂದೆ ಏನು ಕೇಳಬಹುದು ಅನ್ನೋದನ್ನು ಯೋಚನೆ ಮಾಡಿಯೇ ಉತ್ತರ ಕೊಡ್ತಾ ಮುಂದಕ್ಕೆ ಹೋಗ್ತಾನೆ. ಮತ್ತು ಕೆಲವು ಪ್ರಶ್ನೆಗಳನ್ನು ಅರ್ಜುನನು ಮಾಡ್ತಾನೆ. ಆ ಹಿನ್ನೆಲೆಯಲ್ಲಿ ಅವನು ಸನ್ಯಾಸದ ಬಗೆಗಿನ, ಯಾಕೆಂದರೆ ಕರ್ಮ ಸನ್ಯಾಸ ಅಂತ ಹಿಂದೆ ಬಂದದ್ರಿಂದ ಅದರ ವಿವರಣೆಯನ್ನು, ಧ್ಯಾನ ಯೋಗಕ್ಕೆ ಬೇಕಾದದ್ದು ಪೀಠಿಕೆಯಾಗಿ ಈ ವಿಷಯವನ್ನು ನಿರೂಪಣೆ ಮಾಡ್ತಾ, ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನಹ್ಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ ಅಂತ ನಿರೂಪಣೆ ಮಾಡಿ, ಸನ್ಯಾಸ ಅಂದರೆ ಮನೆ ಬಿಟ್ಟು ಓಡೋಗುವುದಲ್ಲ, ಅಥವಾ ಅದರ ಬಗ್ಗೆ ಉಸಾಬರಿಯೇ ಬೇಡ ಅಂತ ಅದರಿಂದ ದೂರ ನಿಲ್ಲುವುದು ಅಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಅಂತ ದಾಸರು ಬಹುಶಃ ಇದಕ್ಕಿಂತ ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ವೈರಾಗ್ಯ ಅಂದರೆ ಏನು ಅಂತ. ಅದರ ಜೊತೆಗೇ ಇದ್ದು, ಆದರೆ ಅದರ ಯಾವ ವ್ಯಾಮೋಹಕ್ಕೂ ಬಲಿಯಾಗದೆ ಕರ್ತವ್ಯದ ದೃಷ್ಟಿಯಿಂದ ಅದರ ದೇವರೊಂದು ಟಾಸ್ಕ್ ಕೊಟ್ಟಿದ್ದಾನೆ, ಇಂಥವರ ಜೊತೆಗೆ ಹೀಗಿರಬೇಕು ಅಂತ. ಯಾಕೆಂದರೆ ಆ ವ್ಯಕ್ತಿಗಳಲ್ಲಿ ಭಗವಂತ ಆ ವ್ಯಕ್ತಿಯ ಸಂಬಂಧದ ಪ್ರೀತಿಯನ್ನು ನಮಗೆ ಒದಗಿಸಿದ್ದಾನೆ. ತಾಯಿಯಲ್ಲಿ ತಾಯಿಯಾಗಿ, ತಂದೆಯಲ್ಲಿ ತಂದೆಯಾಗಿ, ಬಂಧುವಲ್ಲಿ ಬಂಧುವಾಗಿ, ಮಿತ್ರನಲ್ಲಿ ಮಿತ್ರನಾಗಿ, ಆ ಎಲ್ಲ ಪ್ರವೃತ್ತಿಯನ್ನು ಭಗವಂತ ಕೊಟ್ಟದ್ದಕ್ಕೆ ಪ್ರತಿಯಾಗಿ ನಮ್ಮ ಕಡೆಯಿಂದ ನಾವು ಅವರ ಆಶೋತ್ತರಗಳನ್ನು ನಮ್ಮ ಮಟ್ಟಿಗೆ ಎಷ್ಟು ಈಡೇರಿಸಲಿಕ್ಕಾಗುತ್ತೋ ಆ ಹಿನ್ನೆಲೆಯಲ್ಲಿ ಬದುಕಬೇಕಾದದ್ದು ಜೀವನದ ಮುಖ್ಯ ಧರ್ಮ. ಅದನ್ನು ಸನ್ಯಾಸ ಅಂತ ಹೇಳುವುದು. ದೀಕ್ಷೆ ತೆಗೆದುಕೊಂಡು ಎಷ್ಟು ಅಲ್ಲಿಯ ಸಂಪತ್ತಿದೆ ಅಂತ ನೋಡಿಕೊಂಡು ತಗೊಳ್ಬೇಕೋ ಬೇಡೋ ಅಂತ ಡಿಸೈಡ್ ಮಾಡೋ ಸಂಗತಿ ಅಲ್ಲ. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಅದು ಬಾಲ್ಯಾದ್ವಾ ವನಾದ್ವಾ ಗೃಹಾದ್ವಾ,
ಅವನು ಎಲ್ಲಿಂದಲೂ ಸನ್ಯಾಸಕ್ಕೆ ಹೊರಡಬಹುದು. ಆದರೆ ಇಲ್ಲಿ ಹೇಳಿದ ಸನ್ಯಾಸ ಗೃಹಸ್ಥನೂ ಸನ್ಯಾಸಿಯಾಗಿ ಬದುಕಬಹುದು. ಅಂದರೆ ವೇಷ ತೊಟ್ಟಲ್ಲ, ಭಾವದಿಂದ. ಭಾವ ಅಂತ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಆರಂಭದಲ್ಲಿ ಕೃಷ್ಣ ಹೇಳಿ, ಯಾರು ಈ ಯೋಗದ ದಾರಿಯನ್ನ ಏರಲು ಬಯಸುತ್ತಾನೋ ಅವನು ಮೊದಲು ಈ ಕರ್ಮದ ಗುಟ್ಟನ್ನ, ಕರ್ಮದ ಯೋಗವನ್ನ, ಅಂದ್ರೆ ಮುಖ್ಯವಾಗಿ ಕರ್ಮಯೋಗ ಅಂತ ಹೇಳಿದ್ದು ಜನಸೇವೆ. ಸಾಮಾನ್ಯ ಜನರನ್ನು ಕೂಡ ನಾವು ಅವರನ್ನು ಮನುಷ್ಯರು ಅಂತ ಟ್ರೀಟ್ ಮಾಡುವ ಒಂದು ಕಾಮನ್ ಸೆನ್ಸ್ ಮೊದಲು ಇರಬೇಕು ನಮಗೆ. ಅವರು ಜಪ ಮಾಡಲ್ಲ, ಪೂಜೆ ಮಾಡಲ್ಲ, ಅವರು ಬೇಡವಾದ ತಿಂತಾರೆ, ಇನ್ನೇನೋ ಮಾಡ್ತಾರೆ. ನಮಗೆ ಈ ಸಣ್ಣ ಪುಟ್ಟ ಲೋಪದೋಷಗಳೇ ಆ ವ್ಯಕ್ತಿಯಲ್ಲಿ ನಮಗೆ ಯಾವ ಒಳ್ಳೆಯ ಗುಣಗಳು ಬೇರೆದಿದ್ರೂ ಕೂಡ, ಅಥವಾ ಅದಕ್ಕಿಂತ ಹೆಚ್ಚಿನ ವಿಜ್ಞಾನ ಜ್ಞಾನ ಏನೋ ಒಂದರಲ್ಲಿ ಇದ್ರೂ ಕೂಡ ಅದನ್ನು ನಾವು ಪರಿಗಣಿಸುವ ಎತ್ತರಕ್ಕೆ ಏರದೆ ಎಷ್ಟೋ ಸರ್ತಿ ಕಳ್ಕೊಳ್ತೇವೆ. ದೋಷ ಅದು ಮನುಷ್ಯನ ಸಹಜ ಗುಣ. ಅವನಲ್ಲಿ ನಿರ್ದುಷ್ಟತೆ ಅಂತ ಅನ್ನುವುದು ಅದು ಸಹಜ. ಹಾಗೇನೆ ನಮ್ಮಲ್ಲಿ ದೋಷಗಳ ಪರಿವಾರ ಅಂತ ಅನ್ನೋದು ಸಹಜವಾಗಿ ಒಂದಾದ್ಮೇಲೆ ಒಂದು ಇರುತ್ತೆ. ಅದನ್ನು ಕಳೆದುಕೊಳ್ಳುವತ್ತ ಪ್ರಯತ್ನ ಮಾಡಬೇಕು ಅನ್ನೋದು ಸತ್ಯ. ಆದರೆ ಅದು ಕಂಡೊಡನೆ ಅದರ ಬಗ್ಗೆ ತೀರಾ ದ್ವೇಷದ ಭಾವನೆಯೋ ತಿರಸ್ಕಾರದ ಭಾವನೆಯೋ ತಾಳದೆ ಕರ್ಮಯೋಗವನ್ನ ಯಾರಿಗೆ ಯಾವುದು ಯಾವ ಕಾಲದಲ್ಲಿ ಎಷ್ಟು ಅಗತ್ಯ ಇದೆಯೋ ಅದು ನಮ್ಮ ಕೈಯಲ್ಲಿ ಆಗುವಂಥದ್ದಾದರೆ ಆ ಸಹಾಯವನ್ನು ಮಾಡಿ ಕರ್ಮಯೋಗದ ದಾರಿಯಲ್ಲಿ ಹೆಜ್ಜೆ ಮೇಲಕ್ಕಿಟ್ಟಾಗ ಯೋಗಾರೂಢಸ್ಯ ತಸ್ಸೇವ ಶಮ ಕಾರಣ ಮುಚ್ಚತೆ. ಹೀಗೆ ಯೋಗಾರೂಢನಾದವ, ಕರ್ಮಯೋಗದಲ್ಲಿ ಎಲ್ಲರನ್ನೂ ಪ್ರೀತಿಸುವ ಮನಸ್ಥಿತಿ ಉಳ್ಳವ ಯೋಗಾರೂಢನಾಗ್ತಾನೆ. ಅಂದರೆ ಈ ಸಿದ್ಧಿಯ ದಾರಿಯತ್ತ ಆತ ಹೆಜ್ಜೆ ಇಡ್ತಾನೆ ಅಂತ ಹೀಗೆ ಹೇಳುತ್ತಾರೆ. ಇದರ ಮೇಲೆ ಸ್ವಲ್ಪ ಜಿಜ್ಞಾಸೆ. ಅಲ್ಲ ಆಚಾರ್ಯ, ನೀವು ಹೇಳಿದ್ರಿ ಇವಾಗ ಯೋಗದ ಬಗ್ಗೆ, ಇನ್ನೂ ಸ್ವಲ್ಪ ಆ ಯೋಗಿಯ ಲಕ್ಷಣಗಳ ಬಗ್ಗೆ ನೀವು ವಿವರಣೆ ಕೊಡ್ಬೋದಾ ಅಂತ. ಯೋಗ ಅಂದರೆ ಸಂಬಂಧ, ಭಗವದ್ಯೋಗ ಅಂತ ಹೆಸರು. ನಾವು ಇವತ್ತು ಡ್ರಿಲ್ ಮಾಡುವುದು, ಮೇಲೆ ಕೆಳಗೆ ಹಾರುವುದು, ಕುಣಿಯುವುದು, ಕುಪ್ಪಳಿಸುವುದು, ಇದೆಲ್ಲ ಅದು ಅದರ ವಿಕಾರ ಅಂತ ಹೇಳಬಹುದು, ಅಥವಾ ಪೂರ್ವ ಸಿದ್ಧತೆ. ಅದು ಪ್ರಾಮಾಣಿಕವಾಗಿ ಮಾಡಿದರೆ ಪೂರ್ವ ಸಿದ್ಧತೆ. ಅದೇನೋ ಒಂದು ಪ್ರದರ್ಶನ ಅಂತ ಮಾಡಿದರೆ ನಮ್ಮ ಯಾವುದೋ ಒಂದು ಪ್ರತಿಭೆಯನ್ನು ತೋರಿಸ್ತೇವೆ ಅನ್ನುವ ಹೆಸರಿನಲ್ಲಿ ಒಂದಿಷ್ಟು ಜನರಿಗೆ ಅದರ ಬಗ್ಗೆ ಆಲೋಚನೆಗಳಲ್ಲಿ ಅದರ ದಾರಿ ತಪ್ಪುವ ರೀತಿ ಆದರೂ ಆಗಬಹುದು. ಅದರ ಬಗ್ಗೆ ತುಂಬ ಆಳವಾದ ಚಿಂತನೆ ಬೇಕು ಅನ್ನೋದು ಸತ್ಯ. ಯೋಗದ ಮಾತುಗಳನ್ನು ಕೃಷ್ಣ ಹೇಳಿದ ದೃಷ್ಟಿಯಲ್ಲಿ ಗಮನಿಸಿದರೆ ಅವನು ಹೇಳಿದ ಮಾತು, ಉದ್ಧರೇತ್ ಆತ್ಮನ ಆತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮಗೆ ನಾವೇ ಮಿತ್ರರು, ನಮಗೆ ನಾವೇ ಶತ್ರುಗಳು ಅಂತ ಒಂದು ಅರ್ಥ. ಈ ಅರ್ಥ ಆತ್ಮಶಬ್ದಕ್ಕೆ ನೀವು ಎಷ್ಟು ಬಿಡಿಸ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಅರ್ಥದಲ್ಲಿ ಅದು ತೆರ್ಕೊಳ್ತಾ ಹೋಗುತ್ತೆ. ಅದು ಒಂದು ಸಮಸ್ಯೆಯೂ ಹೌದು, ಒಂದು ಗುಣವೂ ಹೌದು. ಯಾರ್ಯಾರಿಗೆ ಯಾವ್ಯಾವ ಅರ್ಥ ಬೇಕೋ ಅಲ್ಲಲ್ಲಿ ಇಟ್ಕೊಂಡು ಅವರ ಯೋಚನೆಯ ಹಿನ್ನೆಲೆಯಲ್ಲಿ ಸಾಕ್ತಾರೆ. ಆದರೆ ಗೀತಾಚಾರ್ಯನ ಅರ್ಥ ಏನು ಅಂತ ನಮಗೆ ಬೇಕು. ನಮಗೆ ಸಾಮರ್ಥ್ಯ ಇದೆ ಅನ್ನೋ ಒಂದು ಮಾತಿಗೋಸ್ಕರ ನಾವು ಅದರ ಮೇಲೆ ಸವಾರಿ ಮಾಡಿ ಕುಸ್ತಿ ಮಾಡುವುದು ಸರಿ ಹೋಗಲ್ಲ. ಯಾರೋ ಒಬ್ಬ ಹಿರಿಯರು ನಮಗೆ ಏನೋ ಒಂದು ಬೋಧನೆಯನ್ನ ಹೇಳಿ ಅವರು ಪಾಡಿಗೆ ಅವರು ಹೊರಟು ಹೋದ್ಮೇಲೆ ಹೇಳಿದ ಮಾತು ನಮ್ಮಲ್ಲಿ ಗುನುಗುತ್ತಾ ಆ ತಪ್ಪು ಕೆಲಸ ಆಗುವಾಗ ಆ ಗುಂಗು ನಮ್ಮನ್ನು ಕಾಡಿ ಇಷ್ಟು ಒಳ್ಳೆಯ ಉದ್ದೇಶದಿಂದ ನಮ್ಮನ್ನ ಉಪದೇಶಿಸಿದ್ದಾರೆ, ಇದನ್ನು ನಾನು ಈ ಕಾಲದಲ್ಲದೆ ಇನ್ನೆಲ್ಲಿ ನಾನು ಇದನ್ನು ರೂಢಿಸಿಕೊಳ್ಬೇಕು ಅಂತ ನನಗೆ ನಾನು ಮೆಂಟರಾಗುವುದನ್ನೇ ಉದ್ಧರೇತ್ ಆತ್ಮನ ಆತ್ಮಾನಂ ಅಂತ ಹೇಳಿದ್ದು. ಪ್ರತಿ ಸರ್ತಿ ಅವ್ರು ನಾವು ತಪ್ಪು ಮಾಡುವಾಗೆಲ್ಲ ಒಂದು ಗೋಡೆಯಲ್ಲಿ ಪ್ರತ್ಯಕ್ಷ ಆಗಿ ನೋಡು ನಾನು ನಿಂಗೆ ಆವಾಗ ಉಪದೇಶ ಮಾಡಿದ್ನಲ್ಲ ಅದು ಮರ್ತ್ಬಿಟ್ಯಾ ಅಂತ ಕೇಳುವ ಹಾಗಿಲ್ಲ. ಹಾಗಾಗಿ ಅದನ್ನ ಒಳಗಿನಿಂದ ನಮ್ಮಲ್ಲೇ ಅದನ್ನ ಚಿತ್ತದಲ್ಲಿ ನೆನಪಿನ ಬುತ್ತಿಯಲ್ಲಿ ಜೋಡಿಸಿ ಅಗತ್ಯ ಬಿದ್ದಾಗ ಅದನ್ನ ಯೋಚಿಸಿ ಕಾರ್ಯರೂಪಕ್ಕೆ ತರಬೇಕಾದದ್ದು ಒಬ್ಬ ಯೋಗಿಯ ಮೊದಲ ಲಕ್ಷಣವಾಗುತ್ತೆ. ಹಾಗೆ ಅವನು ಬಂಧುತ್ವವನ್ನ ಅಥವಾ ಶತ್ರುತ್ವವನ್ನ ತನ್ನ ಮನಸ್ಸಿನ ಕಾರ್ಯಚಟುವಟಿಕೆಯಿಂದ ಅವನು ಅನುಭವಿಸ್ತಾನೆ. ಅವನು ಒಳ್ಳೆಯ ದಾರಿಯಲ್ಲಿ ಮನಸ್ಸನ್ನು ಕರ್ಕೊಂಡು ಹೋದರೆ ಅದು ಮಿತ್ರ ಆಗುತ್ತೆ. ಅದು ಹೇಳಿದ ಹಾಗೆ ಅದರ ಬೆನ್ನ ಹಿಂದೆ ಬಂದರೆ ಶತ್ರು ಆಗುತ್ತೆ. ನಾವೆಷ್ಟೋ ಸಲ ಹೇಳೋದುಂಟು ನಮ್ಮ ಮೊಬೈಲು ಅಂತ. ಅದು ನಮ್ಮ ಮೊಬೈಲು ನಾವು ಹೇಳೋದು ಮಾತ್ರ, ವಸ್ತುತಃ ಮೊಬೈಲ್ನ ನಾವು ಅದು ಹೇಗೆ ಆಡಿಸುತ್ತೋ ಅದರ ಹಾಗೆ ನಾವಿದ್ದೇವೆ. ಹೇಳಲಿಕ್ಕೆ ಮಾತ್ರ ನಾವು ದುಡ್ಡು ಕೊಟ್ಟು ತಗೊಂಡಿದ್ದು ಅಂತ. ಆದರೆ ಅದು ಹೇಗೆ ನಮ್ಮ ಸಮಯವನ್ನು ನುಂಗತ್ತೆ ಅನ್ನೋದನ್ನ ನಾವು ಯಾವ ಕಾಲಕ್ಕೂ ಯೋಚನೆ ಮಾಡ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ. ಕಣ್ಣ ಮುಂದೆ ಕಾಣ್ತಾ ಕಾಣ್ತಾ ಇರುವ ಹಾಗಲೇ ಗಂಟೆಗಟ್ಟಲೆ ನುಂಗಿ ಬಿಡುತ್ತೆ. ಒಂದು ಸಣ್ಣ ಟಿಂಗ್ ಅನ್ನೋ ಶಬ್ದ 2 ಗಂಟೆ ಡಮ್ ಆಗುತ್ತೆ. ಆದರೆ
ನಾವು ಹೇಳೋದು ನಮ್ಮ ಮೊಬೈಲು ಅಂತ. ಹಾಗೆ ಇದೆಲ್ಲ ಶತ್ರು ಯಾವುದು ಅಂದ್ರೆ ಇಲ್ಲಿ ನಮ್ಮ ಮನಸ್ಸೇ. ಅದು ಹೇಳಿದ ಹಾಗೆ ಒಂದಾದ್ಮೇಲೆ ರೀಲು, ಇನ್ನೊಂದಾದ್ಮೇಲೆ ಇನ್ನೊಂದೇನೋ ಅಂಶಗಳನ್ನು ಮುಗಿಯುವುದಿಲ್ಲ, ನೋಡಿ ಮುಗಿಯಿತು ಅಂತಿಲ್ಲ. ಹಾಗಾಗಿ ಅದನ್ನ ಮೊದಲು ಜಾಗ್ರತೆ ಮಾಡಬೇಕು, ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ಯಾಕೆಂದ್ರೆ ಗುಣೇಶು ಸಕ್ತಂ ಬಂಧಾಯ, ಯಾವಾಗ ವಿಷಯಾತ್ಮಕವಾದ ಪ್ರಪಂಚದ ಜೊತೆಗೆ ಮನಸ್ಸಿಗೆ ಹೆಚ್ಚು ಸಂಬಂಧ ಬರುತ್ತೋ ಆವಾಗ ಅದು ಶತ್ರುವಾಗ್ಬಿಡುತ್ತೆ. ವಿಷವನ್ನು ಕಳೆಯುವ ವಿಷ್ಣುವಿನ ಕಡೆಗೆ ಅಥವಾ ಭಗವಂತನ ಕಡೆಗೆ ಮನಸ್ಸು ಅದನ್ನೇ ಮುಖ್ಯ ಅಂತ ಭಾವಿಸ್ಲಿಕ್ಕೆ ಪ್ರಯತ್ನ ಪಟ್ಟರೆ ಆವಾಗ ಅದು ಮಿತ್ರ ಆಗುತ್ತೆ. ಅದು ಕೀಲಿ ಕೈ ಇದ್ದ ಹಾಗೆ, ಹಿಂದಕ್ಕೆ ತಿರುಗಿಸಿದ್ರೆ ಲಾಕ್ ಓಪನ್ ಆಗುತ್ತೆ, ಮುಂದಕ್ಕೆ ತಿರುಗಿಸಿದ್ರೆ ಲಾಕ್ ಸಿಕ್ಕಾಕೊಳ್ಳುತ್ತೆ, ಒಳಗೆ ಇರ್ತೇವೆ ನಾವು. ಅಂದ್ರೆ ಆ ರೀತಿ ಅದು ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳಿದ ಹಾಗೆ ಮನಸ್ಸನ್ನ ಗೆದ್ದ, ಯಾವುದೇ ದುಸ್ಥಿತಿಗಳು ಬಂದಾಗಲೂ ಪ್ರಶಾಂತತೆಯನ್ನು ಕಳೆದುಕೊಳ್ಳದ, ಪರಮಾತ್ಮನಲ್ಲಿ ನಿರಂತರವಾಗಿ ಎಲ್ಲ ಕೆಲಸಗಳಲ್ಲೂ ಅವನನ್ನೇ ಆಲೋಚಿಸುತ್ತಾ, ಮಳೆ ಬಂದಾಗ ಮಳೆಯನ್ನು ಎಂಜಾಯ್ ಮಾಡ್ತಾ, ಬಿಸಿಲು ಬಂದಾಗ ಬಿಸಿಲನ್ನು ಎಂಜಾಯ್ ಮಾಡ್ತಾ, ಚಳಿಯಾದಾಗ ಚಳಿಯನ್ನು ಇಷ್ಟಪಡ್ತಾ, ಯಾರು ಎಲ್ಲ ಕಾಲವನ್ನು ಕೂಡ ಭಗವಂತ ಸೃಷ್ಟಿಸಿದ ಕಾಲ ಇದು ಅಂತ ಅವನಿಗೆ ನಮಗೆ ಬೇಡವಾದದ್ದನ್ನು ಕೊಟ್ಟ ಅಭ್ಯಾಸ ಇಲ್ಲ. ಕಾಲಕ್ಕೇನು ಬೇಕೋ ಅದನ್ನು ಮಾಡುವುದೇ ಅವನ ಕರ್ಮ, ಅದನ್ನು ಅವನು ನಿಷ್ಠೆಯಿಂದ ಮಾಡುತ್ತಿದ್ದಾನೆ ಅಂತ ನಂಬಿ ಕೆಲವೊಮ್ಮೆ ಮಾನ, ಕೆಲವೊಮ್ಮೆ ಅಪಮಾನ, ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ ಅಂತ ಎರಡೂ ರೀತಿಯ ಜೀವನಗಳನ್ನು ಕೊಡ್ತಾ ಹೋದದ್ದನ್ನು ಒಪ್ಪಿಕೊಂಡು ಸಾಮಾನ್ಯ ಜ್ಞಾನ ಮತ್ತು ವಿಶೇಷ ಜ್ಞಾನ ಒಂದರ ಮೇಲ್ನೋಟದ ಅರಿವು ಇರುತ್ತೆ. ಅದು ತಿಳುವಳಿಕೆಗೆ ಇನ್ನೂ ಸ್ವಲ್ಪ ಅದರ ಆಳ ಬೇಕು ಅಂತಿದ್ದಾಗ ಆಳಕ್ಕೆ ಹೋಗುತ್ತೆ ಅಂತ ಯಾರು ತಿಳಿದು ಇಂದ್ರಿಯಗಳನ್ನು ಗೆದ್ದು ಬದುಕ್ತಾನೋ ಯೋಗಿ ಇತ್ಯುಚ್ಯತೆ, ಅದು ಅವನನ್ನ ಯೋಗಿ ಅನ್ನುವ ಶಬ್ದದಿಂದ ಕರೀತಾರೆ. ಸಮಲೋಷ್ಟಾಶ್ಮ ಕಾಂಚನ, ಒಂದು ವಿಶೇಷವಾದ ಶಬ್ದ ಹಾಕ್ತಾರೆ. ಲೋಷ್ಟ ಅಂದ್ರೆ ಕಲ್ಲು, ಪುಡಿಗಾಗುವ ಹೆಂಟೆ, ಅಶ್ಮ ಅಂದ್ರೆ ಗಟ್ಟಿ ಕಲ್ಲು, ಕಾಂಚನ ಅಂದ್ರೆ ಬಂಗಾರ. ಅದು ಒಂದಕ್ಕಿಂತ ಒಂದು ಗಟ್ಟಿ ಗಟ್ಟಿ ಗಟ್ಟಿ, ಆ ಗಟ್ಟಿತನದಿಂದ ಅದಕ್ಕೆ ಬೆಲೆ ಜಾಸ್ತಿ. ಆದರೆ ಅವನಿಗೆ ಎಷ್ಟು ಗಟ್ಟಿಯಾದರೂ ಪ್ರಳಯ ಕಾಲದಲ್ಲಿ ಎಲ್ಲವೂ ಒಂದೇ ಅಂಶಕ್ಕೆ ಬಂದು ನಿಲ್ಲುವುದಲ್ವಾ. ಹಾಗಾಗಿ ಎಲ್ಲದರಲ್ಲೂ ಸಮ. ಭೂಮಿಯ ಬೆಲೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ, ಆದ್ರಿಂದಾಗಿ ಅದು ರಿಯಲ್ ಎಸ್ಟೇಟ್ ಅದು. ಆದರೆ ಅದಕ್ಕಿಂತ ರಿಯಲ್ ಆದದ್ದು ಜೀವ, ಅದಕ್ಕಿಂತ ರಿಯಲ್ ಆದದ್ದು ಪರಮಾತ್ಮ. ಹಾಗಾಗಿ ಅಲ್ಲಿಗೆ ತಲುಪಬೇಕು ಅಂತ ಅವನಿಗೆ ಗೊತ್ತಾದಾಗ ಇದು ಸಮವಾಗಿ ಕಾಣುತ್ತೆ. ಅಯ್ಯೋ ಇದರಲ್ಲಿ ಏನಿದೆ. ಪುರಂದರದಾಸರ ಬದುಕಿನ ಒಂದು ಕಥೆ ಬರುತ್ತೆ. ಬಂದಾಗ ಅವರ ಮನೆಗೆ ಯಾರೋ ತಂದು ಕೊಟ್ಟ ಮುತ್ತು ರತ್ನ ಅದು ಇದು ಎಲ್ಲ ತುಂಬ ಇದೆ ಅಂತಾದಾಗ ಅದು ಅಂಗಳದಲ್ಲಿ ಚೆಲ್ಲಿ ಬಿಡ್ತಾರೆ. ಚೆಲ್ಲಿದಾಗ ನಿಮ್ಗೇನು ಗದ್ದೆ ಅಂಗಳದಲ್ಲಿ ಕಾಣಿಸ್ಲಿಲ್ವಾ ಅಂತ ಕೇಳಿದಾಗ ಏನಿದೆ ಎಲ್ಲ ಮಾಮೂಲಾಗಿದೆಯಲ್ಲ. ಅವರಿಗೆ ಕಲ್ಲಿನ ಜೊತೆಗೆ ಮುತ್ತು ರತ್ನ ವ್ಯತ್ಯಾಸವಾಗಿ ಕಾಣಲಿಲ್ಲ. ಅದು ಕಲ್ಲು ಇದು ಕಲ್ಲು, ನೀವು ಈ ಕಲ್ಲಿಗೆ ಹೆಚ್ಚಿನ ಬೆಲೆ ಹೇಳ್ತೀರಿ, ನಮ್ಗೆ ಎರಡೂ ಒಂದೇ, ನಮ್ಗೆ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಗೊತ್ತಿತ್ತು. ಬಿಟ್ರೆ ಈ ತರದ ನಿಜವಾದ ಕಲ್ಲನ್ನು ಬಹಳ ಬೆಲೆ ಬಾಳುವದ್ದು ಅಂತ ಮಾರಿ ಗೊತ್ತಿರ್ಲಿಲ್ಲ. ವಸುತವರು ತುಂಬಾ ಮಾರಿದವರು ಅದನ್ನು ಮೊದಲು. ಆದ್ರೆ ಆಮೇಲೆ ಅದರ ಬೆಲೆ ಗೊತ್ತಾದ ಮೇಲೆ ಅದನ್ನ ಅತ್ಯಂತ ಸಾಮಾನ್ಯ ವ್ಯವಸ್ಥೆ, ಅದನ್ನ ತಿರಸ್ಕರಿಸಲಿಲ್ಲ ಅವರು. ಆದ್ರೆ ಅದರಿಂದ ನಮ್ಮ ಜೀವನ ಆಗುತ್ತೆ ಅಂತ ಯಾವತ್ತೂ ಅವ್ರಿಗೆ ಭ್ರಮೆ ಬರಲಿಲ್ಲ. ಅದರಿಂದಾಗಿ ಯೋಗಿ ಆದವನು ಇಷ್ಟು ಗುಣಗಳನ್ನ ಜೋಡಿಸಿಕೊಂಡಾಗ ಆತ ನಿಜವಾದ ಯೋಗ ಅಂದ್ರೆ ಭಗವದ್ಯೋಗದ ದಾರಿಯಲ್ಲಿ ಸಾಕ್ತಾ ಇದ್ದಾನೆ ಅಂತ ಅರ್ಥೈಸ್ಕೊಳ್ಬಹುದು. ಶಮದ ಬಗ್ಗೆಯೂ ಕೂಡ ಹೇಳ್ತಾರೆ, ಅದರ ಬಗ್ಗೆ ಸ್ವಲ್ಪ. ಶಮ ಅನ್ನೋದನ್ನ ತುಂಬಾ ಕಡೆ ಪ್ರಶಾಂತ ಅನ್ನೋ ಶಬ್ದ ಬಂದಾಗ ಶಮದಿಂದ ಕೂಡಿದವನೇ ಪ್ರಶಾಂತ. ಭಾಗವತದಲ್ಲಿ ಕೃಷ್ಣನೇ ಸ್ಪಷ್ಟವಾಗಿ ಹೇಳಿದ್ದು ಶಮೋ ಮನ್ನಿಷ್ಠತಾ ಬುದ್ಧೇಹೆ, ಬುದ್ಧಿಯಲ್ಲಿ ನಿರಂತರ ಭಗವಂತನಲ್ಲಿ ನಿಷ್ಠೆ. ನಮ್ಗೊಂದು ಕಷ್ಟ ಬಂತು ಅಂದ ತಕ್ಷಣ ದೇವರನ್ನೇ ತಿರಸ್ಕರಿಸುವ ಅಥವಾ ದೇವರ ಕಾರ್ಯದ ಬಗ್ಗೆ ಸಂದೇಹ ಪಡುವ, ದೇವರು ನಮ್ಗೆ ಯಾಕೆ ಈ ಸಮಯದಲ್ಲಿ ಇದನ್ನು ಕೊಡಬೇಕಿತ್ತು ಕೊಡ್ಲಿಲ್ಲ ಅಂತ ಬೇಸರಿಸುವ, ಅಥವಾ ದೇವರಿಗೆ ದೊಡ್ಡವರೇ ಕಾಣ್ತಾರೆ ನಮ್ಮಂತ ಸಾಮಾನ್ಯರಿಗೆಲ್ಲ ಅವನು ಸಿಗುವವನಲ್ಲ ಅಂತ ಅವನು ಒಂದು ರೀತಿ ಪಕ್ಷಪಾತ ಮಾಡ್ತಾನೆ ಅಂತ ಭಾವಿಸುವ ಮಾತುಗಳನ್ನಾಡುವ, ಇಷ್ಟೆಲ್ಲ ಸೇವೆ ಕೊಟ್ಟೆ ಆದ್ರೂ ನೀನು ನನಗೇನಿಟ್ಟೆ, ಬರೀ ಗಂಟಲ್ಲಿ ತೋರಿಸಿದ್ದೆ ಆಯ್ತು ಕನ್ನಡಿಯೊಳಗಿನ ಗಂಟು ಅನ್ನುವ ಹಾಗೆ ನನಗೇನು ಸಿಗ್ಲಿಲ್ಲ ಅಂತ ದೇವರು ನಮ್ಮ ಬಗ್ಗೆ ತಿಳಿಯದೆ ಅಜ್ಞಾನಿಯಂತೆ ಲೋಕದಲ್ಲಿ ಒಬ್ಬ
ತೋರುವ ಬುದ್ಧಿಯನ್ನ ತಾನೂ ತೋರಿದ ಅಂತ ನಾವು ಚಿಂತಿಸಿದ್ರೆ ನಮ್ಮಲ್ಲಿ ಶಮ ಇಲ್ಲ ಅಂತ ಅರ್ಥ. ಶಮ ಅಂತಂದ್ರೆ ಕುಚೇಲನ ಹಾಗೆ ಇರಬೇಕು. ಕುಚೇಲನನ್ನ ಹೆಂಡತಿ ಕಳುಹಿಸಿ ಕೊಡ್ತಾಳೆ, ಅಲ್ಲಿ ಹೋದಾಗ ಅವನಿಗೆ ಬಾಯೇ ಬರಲ್ಲ ಕೇಳಲಿಕ್ಕೆ. ಕೃಷ್ಣ ಎಲ್ಲ ಸೊಗಸಾದ ಸವಿಯಾದ ಊಟ ಹಾಕಿ ಎಲ್ಲ ಆತಿಥ್ಯ ಮಾಡಿ ಕಳುಹಿಸುವಾಗ ಒಂದು ಪೈ ಕೊಡ್ಲಿಲ್ಲ. ಬಹುಶಃ ಊಟದ ದಕ್ಷಿಣೆ ಕೊಟ್ಟಿರ್ತಾನಷ್ಟೇ, ಅದಕ್ಕೆಂದ್ರೆ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಊಟದಲ್ಲಿ ಕೊಡ್ಬೇಕು ಅಂತ. ಹೊರಗೆ ಬರುವಾಗ ನಾವಾದ್ರೆ ಏನ್ ಅನ್ಕೊಳ್ತಿದ್ವಿ, ಇಂಥದ್ದೊಂದು ಪ್ರಸಂಗ ನಡೆದಿದ್ರೆ ಏನು ಮನೆ ಬಂಗಾರದ್ದೇ ಗೋಡೆ ಕಂಬ ಎಲ್ಲ ಇತ್ತು, ಒಂದು ಸುಮ್ಮನೆ ಕೆತ್ತಿ ಕೊಟ್ಟಿದ್ರು ನನ್ನ ಜೀವನ ನಡೆದೋಗ್ತಿತ್ತು, ಅಂಥದ್ರಲ್ಲಿ ಒಂದು ಪೈ ಕೊಡದನ್ನ ನಾನು ಹಾಗೆ ಕಳುಹಿಸಿಬಿಟ್ನಲ್ವಾ ಅಂತ ನಾವು ಬೈಕೊಳ್ತಿದ್ವಿ. ಭಾಗವತ ಹೇಳುತ್ತೆ ಅವನ ಚಿಂತನೆ ಹೇಗಿತ್ತು ಅಂದ್ರೆ, ಕೃಷ್ಣ ಬಹುಶಃ ನನ್ನ ಬದುಕಿನ ಬಗ್ಗೆ ಯೋಚಿಸಿದ್ದಾನವನು. ಈ ಸಂಪತ್ತು ಬಂದು ನನ್ನ ಬುದ್ಧಿ ಕೆಟ್ಟು ದುರಭ್ಯಾಸಗಳಿಗೆ ಒಳಗಾಗಿ ದಾರಿ ಬಿಟ್ಟು ಬಿಡ್ತೇನೋ ಅಂತ ಯೋಚಿಸಿ ಪ್ರೀತಿಯಿಂದ ಭಗವಂತ ನನ್ನ ಕೈಯನ್ನ ಬರಿಗೈಯಲ್ಲೇ ಕಳುಹಿಸಿ ಕೊಟ್ಟಿದ್ದಾನೆ. ಅವನ ಕರುಣೆ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡ್ತಾನೆ. ನನಗೇನ್ ಬೇಕು ಅಂತ ಅವನಿಗೆ ಗೊತ್ತಿದೆ. ಈಗ ನನ್ನ ಕೈಯಲ್ಲಿರುವಂತಹ ಸಂಪತ್ತು ಒಂದು ವೇಳೆ ಅದು ನನ್ನ ದಾರಿ ಕೆಡಿಸುವಂತಹದ್ದಾದ್ರೆ ಈ ನನ್ನ ಗೆಳೆಯ ದಾರಿ ತಪ್ಪುವುದು ಬೇಡ ಅಂತ ನನಗೇನು ಕೊಡದೆ ಹಾಗೇ ಕಳುಹಿಸಿದ್ದಾನೆ ಅಂತ ಸಂಕಲ್ಪ ಮಾಡ್ಕೊಂಡು ಬರ್ತಾನೆ ಮನೆಗೆ. ದಾರಿಯೇ ತಪ್ಪೋಗಿರುತ್ತೆ ಮನೆಯದ್ದು. ಮಕ್ಕಳೇ ಕರೀತಾರಪ್ಪ ಎಲ್ಲಿ ಹೋಗ್ತಾ ಇದ್ದಿ, ಇದೇ ನಮ್ಮ ಮನೆ ಅಂತ. ಅಂದ್ರೆ ಕೃಷ್ಣ ಇಲ್ಲಿ ಬಂದು ಬೇಕಾದ್ದೆಲ್ಲ ಕೊಟ್ಟೋಗಿರ್ತಾನೆ. ಆದ್ರೂ ಮುಂದೆ ಕುಚೇಲ ಆ ಸಂಪತ್ತಿನ ಭರದಲ್ಲಿ ಮದ ಹೊಂದಿ ಎಂದೂ ಕೂಡ ಅದನ್ನು ದುರುಪಯೋಗ ಮಾಡಲಿಲ್ಲ. ಆ ಇಡೀ ಸಂಪತ್ತನ್ನ ಅಗತ್ಯ ಇದ್ದವರಿಗೆಲ್ಲ ದಾನ ಮಾಡಿದ ಅನ್ನುವ ಮಾತನ್ನ ಹೇಳುತ್ತೆ. ಇದು ಭಗವಂತ ಏನ್ ಮಾಡಿದ್ರು ನನ್ನೊಳ್ಳೆದಕ್ಕೇ ಮಾಡ್ತಾನೆ. ಈ ವಿಷಯದಲ್ಲಿ ದೇವರು ಮತ್ತು ಉಳಿದ ವಸ್ತುಗಳು ಅಂತ ಎರಡು ಪಕ್ಷ ಬಂದಾಗ ನಾನು ಯಾವತ್ತೂ ಬಲ ಸೈಡ್ ದೇವರ ಬಗ್ಗೆನೇ ಯೋಚನೆ ಮಾಡ್ತೇನೆ ಹೊರತು ಇದರಿಂದ ನನಗೇನೋ ಲಾಭ ಆಗುತ್ತೆ ದೇವರನ್ನು ಬಿಟ್ಬಿಡು ಅಂದ್ರೆ ದೈವಂನ ಸಸ್ಯಾತ್. ಒಂದು ವೇಳೆ ಯಾವುದಾದ್ರೂ ತಾಯಿಯೋ ತಂದೆಯೋ ಬಂಧುವೋ ಮಿತ್ರನೋ ಕೊನೆಗೆ ದೈವ ಯಾವುದೋ ಒಂದು ತುಂಡು ದೈವ ಇರ್ತಾರೆ, ಅದು ನೀನು ದೇವರನ್ನು ನಂಬುದು ತಪ್ಪು ಅಂತ ಒಂದು ವೇಳೆ ಹೇಳಿದ್ರೆ ದೈವಂನ ಸಸ್ಯಾತ್, ಅದು ದೈವ ನಿನಗೆ ಉಪಯೋಗಕರವಾದದ್ದಲ್ಲ. ಆ ತಾಯಿ ಅಲ್ಲ, ತಂದೆ ಅಲ್ಲ, ಗುರು ಅಲ್ಲ, ಮಿತ್ರ ಅಲ್ಲ. ದೇವರನ್ನ ವಿರೋಧಿಸಿ ಮಾತನಾಡುವವ ಅಥವಾ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಡದೆ ನಮ್ಮನ್ನ ತೇಲಿಸಿ ಕಳುಹಿಸುವವನನ್ನ ಅಂದ್ರೆ ಶತ್ರು ಅಂತ ಭಾವಿಸ್ಬೇಕು ಅಂತಲ್ಲ. ನಮಗೆ ಆ ಸ್ಥಾನದಿಂದ ಏನು ಮರ್ಯಾದೆ ಕೊಟ್ಟು ಅದರಲ್ಲಿ ಒಂದು ವಿಶೇಷ ಭಾವ ತಾಳ್ತೇವೆ, ಆ ಭಾವದಿಂದ ಅವರನ್ನ ನಾವು ಹತ್ತಿರಕ್ಕೆ ಕರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ. ಹೀಗೆ ಶಮ ಅನ್ನೋದು ಒಂದು ರೀತಿಯಲ್ಲಿ ಬದುಕಿನುದ್ದಕ್ಕೂ ನಮ್ಮ ಉಸಿರು ಇದ್ದ ಹಾಗೆ ಅಂತ ಅದರ ಅಭಿಪ್ರಾಯ. ಇನ್ನು ಧ್ಯಾನ ಯೋಗ ಅಂದ್ರೆ ಏನಾಗ್ತದೆ? ಅಂದ್ರೆ ಇವಾಗ ಯೋಗಿಯ ಬಗ್ಗೆ ಲಕ್ಷಣಗಳು ಹೇಳಿದ್ರೆ, ಯೋಗದ ಬಗ್ಗೆ ಹೇಳಿದ್ರೆ, ಶಮದ ಬಗ್ಗೆ ಹೇಳಿದ್ರೆ, ಧ್ಯಾನ ಯೋಗವನ್ನು ಹೇಗೆ ಸಂಪಾದನೆ ಮಾಡೋದು? ಅದು ಮಾಡಿ ತೋರಿಸ್ಬೇಕಷ್ಟೇ, ಅಥವಾ ಅವನೇ ಮಾಡಿಕೊಂಡು ಅವನು ತಿಳ್ಕೊಳ್ಬೇಕು. ಆದ್ರೆ ಒಂದು ಆಚಾರ್ಯರು ತಂತ್ರಸಾರದಲ್ಲಿ ಇದರ ಬಗ್ಗೆ ಒಂದು ಸಣ್ಣ ಸರಿಯಾದ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಪ್ರಶ್ನೆ ತುಂಬಾ ಅಗತ್ಯ ಇವತ್ತು. ಯಾಕಂದ್ರೆ ಎಲ್ಲರೂ ಬೋರ್ಡ್ ಹಾಕೊಂಡಿರ್ತಾರೆ ಧ್ಯಾನ ಯೋಗ ಕೇಂದ್ರ ಅಂತ. ಸುಮ್ಮನೆ ಒಂದಿಷ್ಟು ಹೊತ್ತು ಡಿಮ್ ಲೈಟಲ್ಲಿ ಕೂಡಿಸಿ ಒಂದೆರಡು ಹಾಡು ಹಾಕಿ ಅದು ಅವರೇ ಮಧ್ಯದಲ್ಲಿ ತಮ್ಮ ಮೆಲುವಾದ ದನಿಯಿಂದ ನಿಮ್ಮನ್ನ ಏನೋ ಉಪದೇಶ ಕೊಟ್ಟಿದ್ದೇನೆ ಅಂತನ್ನುವ ಹಾಗೆ ಅಂದ್ರೆ ಏನಂತಾರೆ ಮೆಸ್ಮರೈಸ್ ಮಾಡಿ ಆಮೇಲೆ ತಮ್ಮ ಅಪರೂಪದ ಅದು ಇಂಗ್ಲೀಷಲ್ಲಾದ್ರೆ ಇನ್ನೂ ಅದ್ಭುತ ಶಬ್ದಗಳಿಂದ ಮನಸ್ಸು ಗೆದ್ದು ನಮಗೊಂದು ಅಲ್ಲಿಂದ ಹೊರಗೆ ಬರುವಾಗ ಪರವಾಗಿಲ್ಲಪ್ಪ, ಒಂದು 10 ದಿವಸಕ್ಕೆ 1 ಲಕ್ಷ ಕೊಟ್ಟು ಹೋಗಿದ್ದು ಸಾರ್ಥಕ ಆಯಿತು ಅಂತ ಅಷ್ಟು ಮನಸ್ಸಿಗೆ ಬರುವ ಹಾಗೆ ಮಾಡಿ ಕಳಿಸುವಂಥದ್ದು ತುಂಬ ನಡೀತಾ ಇದೆ. ಆ ಮಾಡುವ ಕೆಲಸ ತಪ್ಪು ಅಂತ ನಾನು ಹೇಳಿಲ್ಲ, ಅದಕ್ಕೆ ಧ್ಯಾನ ಅಂತ ಹೆಸರು ಕೊಡೋದು ತಪ್ಪು ಅಂದೆ ನಾನು. ಯಾಕೆಂದ್ರೆ ಅದು ಸ್ಟ್ರೆಸ್ ರಿಲೀಫ್ ಆಗೋದಷ್ಟೇ. ನಮಗೆ ಬೇರೆ ಎಲ್ಲ ಒತ್ತಡಗಳು ಬೈಸ್ಕೊಂಡು ಅಥವಾ ಬೈದು ಈ ಜಗಳದ ಮಧ್ಯದಲ್ಲಿ ಸುಮ್ಮನೆ ಕೂತು ಒಂದಿಷ್ಟು ಅವ್ರು ಹೇಳೋದನ್ನು ಕೇಳಲಿಕ್ಕೆ ಒಂದು ಟೈಮ್ ಸಿಗ್ತಲ್ಲ, ಆದ್ರೆ ಒಂದಿಷ್ಟು ಆನಂದ ಆಗುತ್ತೆ. ಯಾಕೆಂದ್ರೆ ಆ ಅನುಭವನೇ ಗೊತ್ತಿರಲಿಲ್ಲ ನಮಗೆ, ಅದರಿಂದ ಅದು ದೊಡ್ಡದು ಅಂತ ಅನ್ಸುತ್ತೆ. ವಸ್ತುತಃ ಕೃಷ್ಣ ಹೇಳಿದ ಅಥವಾ ಆಚಾರ್ಯರು ನಿರೂಪಿಸಿದ ಧ್ಯಾನ ಅಂತ ಬಂದ್ರೆ ಧ್ಯಾನ ಅವರು ಕತ್ತಲೆಯನ್ನು ಧ್ಯಾನಿಸಿ ಅಂತೆಲ್ಲ ದೊಡ್ಡದಾಗಿ ಉಪದೇಶ ಕೊಡ್ತಾರೆ. ಇವನು ಮೊದಲೇ ಕತ್ತಲೆಯಲ್ಲಿದ್ದಾನೆ ಗೂಬೆ ತರ, ಆದ್ರೆ ಮತ್ತೆ ಕತ್ತಲೆಯನ್ನು ಧ್ಯಾನಿಸಿ ಏನ್ ಧ್ಯಾನ ಮಾಡುದು? ಧ್ಯಾನಂ ನಿಶ್ಚಿತ ತತ್ವಸ್ಯ, ಯಾವ ತತ್ವದ ಬಗೆಗೆ ಅವನಿಗೆ ನಿಶ್ಚಯ ಆಗಿರುತ್ತೋ ಅದನ್ನ ಮಾತ್ರ ಧ್ಯಾನ ಮಾಡ್ಲಿಕ್ಕಾಗತ್ತೆ. ಅದರಿಂದಾಗಿ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ಆಯುಧಗಳು, ಅಲ್ಲಿಯ ನಿಂತ ಭಂಗಿ ಅಥವಾ ಕೂತ ಭಂಗಿ ಏನು ಅಂತ ಸ್ಪಷ್ಟ ತಿಳ್ಕೊಂಡು ಅದರ ಉಪಾಸನೆ ಮಾಡುವ ಮಂತ್ರದ ಹಿನ್ನೆಲೆಯಲ್ಲಿ ಅದರ ಧ್ಯಾನ ಹೇಗಿದೆ ಅಂತ ಚಿಂತಿಸಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಿದೆ ಹೊರತು ಏನು ದೇವರು ಯಾರು ಅಂತ ಗೊತ್ತಿಲ್ಲ,
ಎಲ್ಲರೂ ಹೋಗಿ ನಮಸ್ಕಾರ ಮಾಡ್ತಾರೆ ಅಂತ ನಮಸ್ಕಾರ ಮಾಡಿದ್ರೆ ದೇವರೆಲ್ಲ ಕಡೆ ಇರ್ತಾನೆ, ಆದರೂ ಅದರ ಸ್ವರೂಪದ ಪರಿಚಯ ಮಾಡ್ಕೊಂಡು ಮಾಡಬೇಕು ಅಂತಿದೆ. ಯಾಕೆ ಹಾಗೆ ಅಂದರೆ ನಿಶ್ಚಿತವಾದರೆ ಮಾತ್ರ ಧ್ಯಾನಕ್ಕೆ ನಮಗೆ ಶಕ್ತಿ ಬರುತ್ತೆ. ನಿಶ್ಚಯ ಇಲ್ಲದೆ ಕನಸಿನಲ್ಲಿ ಅಂದರೆ ಧ್ಯಾನದಲ್ಲಿ ಕೂತಾಗ ಅವನು ಸಗುಣನೂ ನಿರ್ಗುಣನೂ, ಅವನಿಗೆ ನಾವು ಹೇಳಿದ್ದೆಲ್ಲ ಅರ್ಥ ಆಗುತ್ತೋ, ಕನ್ನಡ ಬರುತ್ತಾ ಗೊತ್ತಿಲ್ಲ. ನಾವೆಲ್ಲ ಸಂಸ್ಕೃತದಲ್ಲಿ ಹೇಳಬೇಕು ಅಂತ ಹೇಳ್ತಿದ್ರು, ಅದು ನಂಗೆ ಸಂಸ್ಕೃತ ಬರಲ್ಲವಲ್ಲ, ಅದಕ್ಕೆ ನಾನು ಪ್ರಾರ್ಥನೆ ಮಾಡಿದ್ದು ಅವನಿಗೆ ಅರ್ಥ ಆಗದೇ ಇದ್ರೆ ಅಂತ ಈ ಕ್ವಶನ್ ಮಾರ್ಕ್ಗಳಲ್ಲೇ ಕಣ್ಣು ಮುಚ್ಕೊಂಡು ಕೂತ್ರೆ ಧ್ಯಾನ ಎಲ್ಲಾಗುತ್ತೆ. ಇನ್ನು ಕೆಲವೊಮ್ಮೆ ನಮ್ಮ ಧ್ಯಾನ ಹೇಗಿರುತ್ತೆ ಅಂದರೆ ಕೂತಿರ್ತೇವೆ, ಯಾವಾಗಪ್ಪ ಕಾಲು ಬಿಡಿಸ್ಲಿಕ್ಕೆ ಹೇಳ್ತಾರೆ, ಆಗದಿಂದ ಹೀಗೆ ಕೂಡಿಸ್ಬಿಟ್ಟಿದ್ದಾರೆ ಅಂತ ಕಾಲನ್ನೇ ಧ್ಯಾನ ಮಾಡ್ತಾ ಇದ್ರೆ ಆಗ ದೇವರು ಎಲ್ಲಿ ಬರ್ತಾನೆ? ನಮ್ಮ ಧ್ಯಾನಗಳೆಲ್ಲ ಇವತ್ತು ಹಾಗೆ, ಎಷ್ಟೊತ್ತಿಗೆ ಹೋಗೋದು, ಆಫೀಸಿಗೆ ಇಷ್ಟೊತ್ತಿಗೆ ಹೋಗಬೇಕು, ಅಲಾರ್ಮ್ ಆಗ್ಬೋದು, ಈಗ ಮಕ್ಕಳನ್ನ ಶಾಲೆಗೆ ಬಿಡಬೇಕು, ಇನ್ನೊಂದು ಮತ್ತೊಂದು, ಎಲ್ಲ ಕಾಲ ದೇಶಗಳ ಬಗ್ಗೆ ಯೋಚನೆ ಇದ್ದೇ ಕಣ್ಣು ಮುಚ್ಚಿದ್ರೆ ಧ್ಯಾನ ಎಲ್ಲಾಗುತ್ತೆ? ಧ್ಯಾನ ಅಂದರೆ ಕಾಲ ದೇಶಗಳ ಚಿಂತನೆ ಮರೆತು ನಾನು ಎಲ್ಲಿದ್ದೇನೆ ಎನ್ನುವುದನ್ನು ಬಿಟ್ಟು ಏನು ನಕಿಂಚಿದಪಿ ಚಿಂತೆಯೇತು, ಏನನ್ನು ಯೋಚಿಸಬಾರ್ದು. ಏನನ್ನು ಅಂದರೆ ದೇವರೊಂದನ್ನು ಸೇರಿಸಿ ಉಳಿದದ್ದೇನನ್ನು ಯಾವುದು. ಈಗ ಧ್ಯಾನ ಅಂದರೆ ಯಾವುದೋ ಒಂದು ವಸ್ತುವಿನ ಬಗೆಗಿನ ಏಕಾಗ್ರವಾದ ಮನಸ್ಸು, ಅದನ್ನ ಚಿಂತಿಸಬೇಕು ಅಂತ ಬಿಟ್ಟು ಅದು ಇಲ್ಲ ಅಂದ್ರೆ ಚಿಂತಿಸುವುದೇನು? ಧ್ಯಾನ ಅಂದ್ರೆ ಏನು? ಧ್ಯೇಯಿ ಚಿಂತಾಯಾಮ್ ಚಿತಿ ಸಂಜ್ಞಾನಿ, ಸಮ್ಯಕ್ ಜ್ಞಾನ, ಸರಿಯಾದ ತಿಳುವಳಿಕೆ ಇದ್ರೆ ಮಾತ್ರ ಧ್ಯಾನದಲ್ಲಿ ಆ ಮನಸ್ಸು ಒಂದು ಕಡೆ ನಿಶ್ಚಯವಾಗಿ ನಿಲ್ಲುವುದು ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಆ ಮನಸ್ಸಿಗೆ ಇನ್ನೇನೋ ಒಂದು ವಸ್ತುವಿನ ಹುಡುಕಾಟ ಶುರುವಾಗುತ್ತೆ. ಯಾಕಂದ್ರೆ ಇದರ ಬಗ್ಗೆ ಗೊತ್ತಿಲ್ಲ. ಯಾವುದು ಗೊತ್ತಿದೆಯೋ ಮನಸ್ಸು ಅಲ್ಲಿಗೆ ಓಡ್ಲಿಕ್ಕೆ ಶುರು ಮಾಡುತ್ತೆ. ನಮ್ಗೆ ಗೊತ್ತಿರುವ ಸಂಗತಿ ಭಗವಂತನೇ ನಿಶ್ಚಯ ಆದರೆ ಆವಾಗ ಬೇರೆದ್ರ ಬಗ್ಗೆಗಿಂತ ಇದೇ ಮುಖ್ಯವಾದದ್ದು ಅಂತ ಅರ್ಥ ಆಗುತ್ತೆ. ಇದು ನಶ್ವರ ಅಂತ ಗೊತ್ತಾದಾಗ ಶಾಶ್ವತದ ಕಡೆಗೆ ಮನಸ್ಸು ಸಾಗುತ್ತೆ. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗೈಮ, ಅಮೃತಂ ಗಮಯ, ಇದೆಲ್ಲವೂ ಕೂಡ ಧ್ಯಾನದ್ದೇ ಸಾಲುಗಳು. ನಾವು ಕತ್ತಲೆಯಿಂದ ಬೆಳಕಿನೆಡೆಗೆ, ಸಾವಿನಿಂದ ಅಮೃತತ್ವದ ಕಡೆಗೆ, ಹೀಗೆ ಈ ಅಜ್ಞಾನದಿಂದ ಬೆಳಕಿನ ಕಡೆಗೆ ಅಂತ ಹೋಗುವುದು, ಅರಿವಿನ ಕಡೆಗೆ ಅಂತ ಹೋಗುವುದು ಏನಿದೆ, ಇದು ಧ್ಯಾನದ ಒಂದು ದಿವಸದಲ್ಲಿ ಅಭ್ಯಾಸ ಆಗುವಂಥದ್ದಲ್ಲ, ಒಂದು ಜನ್ಮದಲ್ಲೂ ಅಭ್ಯಾಸ ಆಗುವಂಥದ್ದಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ನಾಂ ಪ್ರಪದ್ಯತೆ ಅಂತ ಆ ಧ್ಯಾನ ಅನ್ನೋದು 10 ಜನ್ಮಗಳಲ್ಲಿ, ಅಂದರೆ ಹೋದ ಜನ್ಮದಲ್ಲಿ ಕಲ್ತದ್ದು ಮರ್ತೋಗಿ ಮತ್ತೆ 1ನೇ ಕ್ಲಾಸಿಗೆ ಕೂಡಿಸಲ್ಲ ದೇವರು. ಅವನು 2ನೇ ಕ್ಲಾಸಿಗೆ ಬಂದರೆ ಅಲ್ಲಿಂದ ಶುರುವಾಗುತ್ತೆ, 5ನೇ ಕ್ಲಾಸಿಗೆ ಬಂದಿದ್ರೆ ಅಲ್ಲಿಂದ ಶುರುವಾಗುತ್ತೆ. ಹಾಗಾಗಿ ಧ್ಯಾನ ಅನ್ನೋದು ಒಂದು ಹೊತ್ತಿನ ಚಿಂತನೆ ಅಲ್ಲ. ಒಂದು ಸರಳವಾಗಿ ಹೇಳುವುದಾದ್ರೆ ಬಹಳ ಹೊತ್ತು ಒಂದು ವಿಷಯದ ಬಗ್ಗೆ ಏಕಾಗ್ರ ಚಿತ್ತದಿಂದ ಸರಿಯಾದ ಅರಿವಿನೊಂದಿಗೆ ಅದರಲ್ಲಿ ಮನಃಪೂರ್ತಿಯಾಗಿ ಹೊರಗಿನ ಪ್ರಜ್ಞೆ ಇಲ್ಲದೆ ತನ್ನನ್ನು ತಾನು ಕಳೆದುಕೊಳ್ಳುವುದು, ಇದು ಧ್ಯಾನ. ಹೀಗೆ ಧ್ಯಾನ ಅಂದ್ರೆ ಇರಬೇಕು ಅನ್ನೋದನ್ನ ಕೃಷ್ಣನೇ ಹೇಳಿದ್ದು ಸ್ಪಷ್ಟವಾಗಿ. ಇಷ್ಟು ಹೇಳಿದ ಮೇಲೂ ನಾವು ಸ್ವಲ್ಪ ಹೊತ್ತು ಮೌನವಾಗಿರುವುದನ್ನೇ ಧ್ಯಾನ, ಅಥವಾ ಸ್ವಲ್ಪ ಸ್ವಲ್ಪ ಕತ್ತಲೆಯಲ್ಲಿರುವುದೇ ಧ್ಯಾನ ಅಂತೆಲ್ಲ ಅಂದುಕೊಂಡ್ರೆ ನಾವು ಕೃಷ್ಣನ ದಾರಿಯಿಂದ ದೂರಕ್ಕೆ ಬಂದ ಹಾಗಾಗತ್ತೆ. ಏಕಾಗ್ರ ಚಿತ್ತತೆ ಅಂದ್ರೆ ಏನು? ಈಗ ಗಾಳಿ ಬೀಸ್ತಾ ಇದ್ರೆ ಎಲೆಗಳು ಅಲ್ಲಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು? ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಜಿತಾಸನ ಜಿತಶ್ವಾಸ ಜಿತಸಂಗ ಜಿತೇಂದ್ರಿಯ. ಇದಿಷ್ಟಿದ್ದಾಗ ತನ್ನಿಂದ ತಾನೇ ಅವನ ಮನಸ್ಸು ಏಕಾಗ್ರವಾಗ್ಲಿಕ್ಕೆ ಶುರುವಾಗುತ್ತೆ. ಮೊದಲು ಆಸನ ಜಯ, ಜಿತಾಸನ. ಕೂತ ಮೇಲೆ ಎಷ್ಟೊತ್ತು ಕೂತರು ನಮಗೆ ಕೂತಿದ್ದೇನೆ ಅಂತ ಕಿರಿಕಿರಿ ಆಗಬಾರ್ದು. ಸುಖಾಸೀನ, ಆಸೀನ ಸಂಭವಾತ್ ಅಂತ ಕೂಡುವುದು ಅಭ್ಯಾಸ ಆದರೆ ಅರ್ಧ ಸಿದ್ಧಿ ಆಯಿತು ಅಂತ ಲೆಕ್ಕ. ಬ್ರಹ್ಮಸೂತ್ರದ ಮಾತು. ಕೂಡುವುದು ಹೇಗೆ ಅಂದರೆ ಮತ್ತೆ ಸ್ಥಿರಂ ಸುಖಮಾಸನಂ, ಸ್ಥಿರವಾಗಿ ಯಾವ ಆಸನದಲ್ಲಿ ಕೂಡ್ಲಿಕ್ಕಾಗುತ್ತೋ ಅದು ಸುಖಾಸನ. ಅವನಿಗೆ ಪದ್ಮಾಸನದಲ್ಲಿ ಕೂಡ್ಲಿಕ್ಕೆ ಬಂತು ಅಂದರೆ ಅದು ಅವನಿಗೆ ಸುಖಾಸನ. ಅವನು ವಜ್ರಾಸನದಲ್ಲಿ ಕೂಡ್ತಾನೆ ಅದು ಅವನಿಗೆ ಸುಖಾಸನ. ಸ್ವಸ್ತಿಕಾಸನದಲ್ಲಿ ಕೂಡ್ತಾನೆ ಅದು ಅವನಿಗೆ ಸುಖಾಸನ. ಇಲ್ಲ ವೀರಾಸನದಲ್ಲಿ ಕೂಡ್ತಾನೆ ಅದು ಅವನಿಗೆ ಸುಖಾಸನ. ಅಲ್ವಾ, ನನಗೆ ಇದು ಯಾವುದೂ ಆಗಲ್ಲ, ಮಂಡಿ ತುಂಬ ನೋಯ್ತಾ ಇದೆ, ನಿಜವಾಗಿಯೂ ಕಾಲು ಬೆಂಡ್ ಮಾಡ್ಲಿಕ್ಕೆ ಅಭ್ಯಾಸ ಇಲ್ಲ, ನಾನು ಚೇರಲ್ಲಿ ಕೂತು ಮಾಡಿದ್ರು ನಂಗೆ ಮನಸ್ಸು ಬೇರೆ ಕಡೆ ಹೋಗುದಿಲ್ಲ ಅಂದರೆ ನಿನ್ಗೆ ಅದೇ ಸುಖಾಸನ. ಆದರೆ ಇದು ಕೂಡುದು ಚಿಕ್ಕದು, ಅಲ್ಲಿ ಕೂತ್ರೆ ಏನೋ ಗ್ರೇಟು ಅಂತ ಅನ್ಕೊಂಡಿದ್ರೆ ಎರಡು ಯಾವುದಕ್ಕೂ ಉಪಯೋಗ ಇಲ್ಲ. ಆದರೆ ನಮಗೆ ಎಷ್ಟು ಹೊತ್ತು ಒಂದು ವಿಷಯದಲ್ಲಿ ಮನಸ್ಸಿಟ್ಟು ಕೂಡ್ಲಿಕ್ಕೆ ಬರುತ್ತೋ ಅದು ಜಿತ ಆಸನ. ಆಗ ಆಸನವನ್ನ ಸಂಪಾದಿಸುವಾಗ ಬೆನ್ನು, ಕತ್ತು, ತಲೆ ಇದು 3 ಏಕ ರೇಖೆಯಲ್ಲಿ ಇರಬೇಕು.
ಮನಸ್ಸು ತಲೆ ಅಲ್ಲಾಡಿಸಬಾರದು. ಉಸಿರಿನ ಮೇಲೆ ನಿಯಂತ್ರಣ ಇರಬೇಕು. ಉಸಿರಿನ ನಿಯಂತ್ರಣ ಅಂತಂದರೆ, ನಾನು ಉಸಿರಾಡುವಾಗ ನನ್ನ ಮೂಗಿನಿಂದ ಗಂಟಲಿಗೆ ಇಳಿದು ಕತ್ತಿನ ಕೆಳಗೆ ಭಾಗಕ್ಕೆ ಬಂದು ಎದೆಯನ್ನು ತುಂಬಿಕೊಳ್ಳುವ ಪ್ರತಿ ಕ್ಷಣದ ಅನುಭವ ನನ್ನೊಳಗೆ ನನ್ನ ಗಮನದಲ್ಲಿದ್ದು ಆಗಬೇಕು. ಇನ್ನೊಂದು ಸರಳವಾದ ಅಂಶ ಹೇಳುವುದಾದರೆ, ಎಲ್ಲಿ ದೇಹ ಶ್ರಿಂಕ್ ಆಗುತ್ತೋ ಅಲ್ಲಿ ಗಾಳಿ ಹೊರಗೆ ಹೋಗಬೇಕು. ಎಲ್ಲಿ ದೇಹ ಅಂದರೆ ಪೂರ್ತಿ ತೆರ್ಕೊಳ್ಳುತ್ತೋ ಅಲ್ಲಿ ಗಾಳಿ ಒಳಗೆ ಬರಬೇಕು. ಅಂದರೆ ನಾವು ಅದು ಗೊತ್ತಿಲ್ಲದೆ ಅಭ್ಯಾಸ ಆಗುತ್ತೆ. ನಾವು ಈ ಗಾಳಿ ತಗೊಳ್ಳುವಾಗ ನೋಡಿ, ಎಲ್ಲ ಪೂರ್ತಿ ತುಂಬಿ ಬಲೂನ್ ಥರ ಆಗುತ್ತೆ. ಬಿಡುವಾಗ ಈಗ ಬೆನ್ನು ಬಾಗುತ್ತೆ. ಬೆನ್ನು ಬಾಗಬಾರ್ದು, ಗಾಳಿ ಬಿಡಬೇಕಷ್ಟೆ. ಅಂದರೆ ಇದು ನಾನು ಹೇಳಿದ್ದು ಒಂದು ಕ್ರಮವಾದ ಯಾವುದು ಪ್ರಾಣಾಯಾಮಕ್ಕೆ ಹೇಳಿದ್ದು. ಆದರೆ ಇಡೀ ಪ್ರಾಣಾಯಾಮ ಕೇವಲ ಪ್ರಾಣಾಯಾಮಕ್ಕೆ ಕೂತಾಗ ಮಾತ್ರ ಅಲ್ಲ, ನಮ್ಮ ನಿತ್ಯದ ಎಲ್ಲ ಚಟುವಟಿಕೆಗಳಲ್ಲೂ ಎಲ್ಲಿ ನಮಗೆ ಈ ಪ್ರಾಣದ ಗಮನ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ನಾವು ಕೂತಲ್ಲೆಲ್ಲವೂ ಪ್ರಾಣದ ಜಯವನ್ನು ಸಂಪಾದಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇಹ ಅಲ್ಲಾಡದೇ ಇರ್ಬೋದು, ಮನಸ್ಸಲ್ಲಾಡ್ತಾ ಇರುತ್ತೆ ಒಳಗಿನಿಂದ. ಕಣ್ಣು ಮುಚ್ಚಿ ಕೂತ್ಕೊಂಡು ನಾನು ದೇವರ ಪಾದ ಅಂತ ನೆನಪು ಮಾಡುವಷ್ಟರಲ್ಲಿ ಆ ಪಾದ ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ನ ಪಾದದ ಥರ ಕಾಣಿಸುತ್ತೆ. ಅಲ್ಲಿಂದ ಅದು ಅಮೇರಿಕಾದಿಂದ ಜನ ಎಲ್ಲ ಬರ್ತಾರೆ. ಆದರೆ ಎದುರುಗಡೆ ಯಾವುದೋ ಒಂದು ದೊಂದಿ ಹಿಡ್ಕೊಂಡು ನಿಂತದ್ದು, ಅದು ಇದರ ಮುಂದೆ ಏನೂ ಅಲ್ಲ. ಅದು ಎತ್ತರ ಅಷ್ಟಿತ್ತು, ಇದು ಎತ್ತರ ಇಷ್ಟಿತ್ತು, ನಾವು ಅಲ್ಲಿಗೆ ಹೋದಾಗ ಹೀಗಾಯಿತು ಅಂತ ಸೆಕೆಂಡ್ನ ಒಳಗೆ ಅದು ಅಮೇರಿಕಕ್ಕೆ ಹೋಗಿ, ಲಂಡನ್ನಿಗೆ ಹೋಗಿ, ಆಫ್ರಿಕಾಕ್ಕೆ ಹೋಗಿ, ಭಾರತಕ್ಕೆ ಬಂದು ಇನ್ನೆಲ್ಲೋ ಸುತ್ತುತ್ತಾ ಇರುತ್ತೆ. ದೇವ್ರ ಪಾದವನ್ನು ಮಿಸ್ ಆಗಿರುತ್ತೆ. ಇದು ನಮ್ಮ ಸಮಸ್ಯೆ. ಯಾಕೆಂದ್ರೆ ಮನಸ್ಸು ಅಷ್ಟು ಚಂಚಲ. ಅದನ್ನು ಮತ್ತೆ ಮುಂದೆ ಹೇಳ್ತಾನೆ ಕೃಷ್ಣ. ಹಾಗಾಗಿ ಆ ಮನಸ್ಸಿಗೆ ಒಂದು ಅಚಾಪಲ್ಯ ಬರಬೇಕು ಅಂತಾದರೆ, ಅಂದರೆ ಏಕಾಗ್ರ ಸ್ಥಿತಿಯಲ್ಲಿ ಬರಬೇಕು ಅಂತಂದರೆ ಉಸಿರಿನ ನಿಯಂತ್ರಣ ಬೇಕು. ಉಸಿರು ಅಂದರೆ ನಾವೀಗ ಗಾಳಿ ಬಿಟ್ಟರೆ ಎರಡೂ ಭಾಗಗಳಲ್ಲಿ ಸಮಾನವಾಗಿ ಅದರ ಫೋರ್ಸ್ ಇರಬೇಕು. ಎಡದಲ್ಲಿ ಫೋರ್ಸ್ ಜಾಸ್ತಿ ಇದೆ ಅಂದರೆ ಇನ್ನು ಸ್ವಲ್ಪ ಹೊತ್ತಿಗೆ ಆಯಿತು, ಕೂರಾಡಿ ದೇವಸ್ಥಾನಕ್ಕೆ ಅವನು ಹೊರಟ ಅಂತ ಅರ್ಥ. ಕೂರಿ 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 ಅಲ್ಲೇ ಕೆಳಗೆ ಹೋಗ್ತಾನೆ. ಬಲಗಡೆ ಜಾಸ್ತಿ ಇದ್ರೆ ಸ್ವಲ್ಪ ಉದ್ವೇಗನೋ ಅಥವಾ ಕ್ರಿಯಾಶೀಲತೆಯ ಭರಕ್ಕೆ ಮನಸ್ಸು ಬೇಗ ರಿಯಾಕ್ಟ್ ಆಗೋದಕ್ಕೆ ಇಷ್ಟಪಡುತ್ತೆ. ಆದರೆ ಅದು ಸಮಸ್ಥಿತಿಯಲ್ಲಿದ್ದರೆ ಬೇಸರ ಆದರೂ ತಡ್ಕೊಳ್ಳುತ್ತೆ, ತುಂಬ ಸುಖ ಆದರೂ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ. ಅಂದರೆ ಕೆಲವೊಂದು ಸರ್ತಿ ಕೆಲವರಿಗೆ ಸುಖ ಆಗಿಯೇ ಎದೆ ಹೊಡೆಯುವುದಿದೆ. ಎರಡೂ ಆಗದಂತೆ ತಡೆಯುವುದಕ್ಕೋಸ್ಕರ ಆ ಒಂದು ಉಸಿರಿನ ನಿಯಂತ್ರಣವನ್ನು ಸಂಪಾದಿಸಿದಾಗ ದೇಹದ ನಿಯಂತ್ರಣ, ಉಸಿರಿನ ನಿಯಂತ್ರಣ ಇದೆರಡಾದರೆ ಒಂದು ಜಾಗದಲ್ಲಿ ಕೂತು ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಮುಖ್ಯ ಬೇಕಾದದ್ದು ಜಿತ ಸಂಘ. ಸಂಘ ಅಂದರೆ ನಾವು ಯಾರ ಜೊತೆಗೆ ಮಾತಾಡ್ತೇವೆ, ಯಾರ ಜೊತೆಗೆ ಹರಟೆ ಹೊಡಿತೇವೆ, ಯಾರ ಮನೆಯಲ್ಲಿ ಊಟ ಮಾಡ್ತೇವೆ, ನಮ್ಮ ನಿತ್ಯದ ಎಲ್ಲ ಚಟುವಟಿಕೆಗಳಿವೆ ಅಲ್ಲ, ಈ ಚಟುವಟಿಕೆಯಲ್ಲೂ ಕೂಡ ನಮಗೆ ಬೇಕಾದಂತೆ ಆಗುವ ವ್ಯವಸ್ಥೆಯನ್ನು ಜೋಡಿಸಿಕೊಂಡ್ರೆ ಅದು ಧ್ಯಾನಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೋ ಕೆಡುಕ ಮನಸ್ಸಿನ ಜೊತೆಗೆ ನಾವು ಸ್ವಲ್ಪ ಹೊತ್ತು ಸಂವಾದ ಮಾಡಿ ಬಂದು ಕೂತ್ರೆ ಅಷ್ಟು ಹೊತ್ತು ಅವನ ಜೊತೆಗೆ ನಿಂತ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಏನಿದೆ ನಮ್ಮ ಮನಸ್ಸನ್ನು ಆಗಲೇ ಕಲುಷಿತಗೊಳಿಸಿದ್ರಿಂದಾಗಿ ಇಲ್ಲಿ ಕೂತ್ರೆ ಏಕಸ್ಥಿತಿ ಬರುವುದಿಲ್ಲ, ಮನಸ್ಸು ತಡ್ಕೊಳ್ಳಿಕ್ಕಾಗುವುದಿಲ್ಲ. ಆ ಕಾರಣಕ್ಕಾಗಿ ಅಂಥವರ ಸಹವಾಸ ಬೇಡ ಅಂತ ಹೇಳೋದು ಇಷ್ಟೇ. ನಮ್ಮ ಅದು ಮುಟ್ಟಬಾರದು ಅನ್ನುವ ಅಸ್ಪೃಶ್ಯತೆಯ ಮಾತಲ್ಲ, ನಮ್ಮ ಏಕಾಗ್ರತೆಗೆ ಅಂತಹ ಚಿಂತಕರ ಜೊತೆಗಿನ ಒಡನಾಟ ನಮ್ಮ ಮನಸ್ಸನ್ನು ಕೆಡಿಸುತ್ತೆ ಅಂತ. ಹಾಗಾಗಿ ಜಿತ ಸಂಘ. ಇನ್ನು ಜಿತ ಇಂದ್ರಿಯ. ಇಂದ್ರಿಯಗಳು ಆ ಕಣ್ಣಿಂದನೋ ಕಿವಿಯಿಂದನೋ ಮೂಗಿಂದನೋ ಪ್ರತಿಯೊಂದು ವಸ್ತುಗಳನ್ನು ಒಳಗಿನಿಂದ ಮತ್ತೆ ಬೇಕು ಬೇಕು ಅಂತ ಹೇಳ್ತಾ ಇರುತ್ತೆ. ಕಣ್ಣು ಮುಚ್ಚಿ ಕೂತಿರ್ತಾನೆ, ಆದ್ರೆ ಒಳಗಿನಿಂದ ಮಂಡಿಗೆ ಆಗ್ತಾ ಇರುತ್ತೆ, ಮನಸ್ಸೇ ರೆಡಿ ಮಾಡ್ಕೊಂಡು ತಿಂತಾ ಇರುತ್ತೆ. ಆಗ ಮತ್ತೆ ದೇವರಲ್ಲಿ ನಿಲ್ಲುವುದು ಕಷ್ಟ ಆಗುತ್ತೆ. ಹಾಗಾಗಿ ಆ ಸ್ಥಿತಿಯನ್ನು ತಲುಪುವುದಕ್ಕೋಸ್ಕರ ಆಸನ ಜಯ, ಉಸಿರಿನ ಜಯ, ಜೊತೆಗೆ ಒಡನಾಟದ ಜಯ, ಉಳಿದ ಇಂದ್ರಿಯಗಳ ಜಯ, ಇಷ್ಟು ಆದಾಗ ಅವನಿಗೆ ಏಕಾಗ್ರತೆ ಅಂತ ಅನ್ನೋದನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗತ್ತೆ. ಏಕಾಗ್ರತೆ ಬಗ್ಗೆ ನಮಗೆ ಗೊತ್ತಾಯ್ತು. ಇದು ಆತ್ಮ ಸಾಕ್ಷಾತ್ ಏಕಾಗ್ರತೆ ಬಗ್ಗೆ ಗೊತ್ತಾಗುದಿಲ್ಲ, ಏಕಾಗ್ರತೆ ಬರಬೇಕು ಅನ್ನೋದು ವಿಷಯ. ಆತ್ಮ ಸಾಕ್ಷಾತ್ಕಾರ ಅಂತಂದ್ರೆ ಏನು ಹಾಗಾದ್ರೆ? ಆಗ ಉದ್ಧರೇದಾತ್ಮನ ಆತ್ಮಾನಂ ಅನ್ನುವ ಮಾತು ಬಂದಾಗ ಈ ಅಂಶದಲ್ಲೂ ಒಂದು ನಮ್ಮ ಮಿತಿ ಅರ್ಥ ಆಗುದುಂಟಲ್ವಾ. ನನಗೆ ಎಷ್ಟು ಸಾಧ್ಯ ಇದೆ, ನಾನು ಈ ವಿಷಯದಲ್ಲಿ ಇನ್ನಷ್ಟು ಮುಂದುವರಿಬಹುದೋ ಬೇಡವೋ ಅನ್ನುವ ಒಂದು ಪ್ರಾಮಾಣಿಕ ಪ್ರಶ್ನೆ ಬಂದಾಗ ಆಗತ್ತೆ ಅಂತ ಅನಿಸಿದ್ರೆ ಆಗತ್ತೆ ಅಂತ ಮುಂದುವರಿಲಿಕ್ಕೆ ಧೈರ್ಯ ಬೇಕು. ಆಗಲ್ಲ ಅಂತ ಅನಿಸಿದ್ರೆ ಒಪ್ಕೊಂಡು ನನ್ನ ಮಿತಿಯೊಳಗೆ ಏನು ಮಾಡ್ಬೋದು ಅದಕ್ಕೆ ಪ್ರಯತ್ನ ಹೆಚ್ಚು ಮಾಡಬೇಕು.
ನಾನು ಒಂದೇ ಸರ್ತಿಗೆ 10ನೇ ಮೆಟ್ಲು ಹತ್ತುತ್ತೇನೆ ಅಂದರೆ ಎದುರಲ್ಲಿದ್ದ 10 ಹಲ್ಲುಗಳು ಲೆಕ್ಕಕ್ಕೆ ಸಿಗ್ತವೆ ಕೆಳಗೆ. ಅದಾಗದೆ ಒಂದೊಂದೇ ಮೆಟ್ಲು ಹತ್ತಬೇಕು, ಆಗುತ್ತೆ, 10 ಮೆಟ್ಲು ಹತ್ತಲಿಕ್ಕೆ ಆಗುತ್ತೆ ಅಂದಿದ್ರೆ ಖಂಡಿತ ಹತ್ತೋಣ. ಆ 10 ಮೆಟ್ಲು ಹತ್ತಿ ಆಯಿತು ಅಂತ ಅನ್ನೋ ಒಂದೇ ಉಮೇದಿನಲ್ಲಿ ಸೀದಾ ಎವರೆಸ್ಟ್ ಹತ್ತುತ್ತೇನೆ ಅಂತ ಹೋದರೆ ಉಸಿರು ಕಟ್ಕೊಳ್ಳುತ್ತೆ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ಅಂದರೆ 2 ಅಂಶ ಇದೆ ಅದರಲ್ಲಿ. ಒಂದು ತನ್ನ ಬಗ್ಗೆ ತಿಳಿವು, ತನ್ನನ್ನು ಬಿಂಬವಾಗಿ ನಿಂತು ಪ್ರಚೋದಿಸುವಂತಹ ಭಗವಂತನ ಬಗೆಗಿನ ತಿಳಿವು. ಅದಕ್ಕೆ ಸ್ವರೂಪಾಚ್ಛಾದಿಕ, ಪರಮಾಚ್ಛಾದಿಕ ಅಂತ 2 ಶಬ್ದಗಳಿಂದ ಸ್ವಲ್ಪ ಶಾಸ್ತ್ರೀಯವಾದ ಭಾಷೆಯಲ್ಲಿ ಹೇಳ್ತಾರೆ. ಅದು ಅರ್ಥ ಆಗ್ಲಿಕ್ಕೆ ಏನು ಕಷ್ಟ ಇಲ್ಲ. ಈಗ ನಾವು ಎದುರುಗಡೆ ಒಂದು ನಾಟಕ ನೋಡ್ತಾ ಇದ್ದೇವೆ. ನಾಟಕ ನೋಡುವಾಗ ಪರದೆ ಹಾಕಿತ್ತು, ಪರದೆ ತೆಗೆಯುವಷ್ಟರಲ್ಲಿ ಇವನು ಕಣ್ಣಿನ ಪರದೆ ಹಾಕೊಂಡು ಕೂತು ಬಿಟ್ಟಿದ್ದಾನೆ. ಆಗಲೂ ಸಾಕ್ಷಾತ್ಕಾರ ಆಗುದಿಲ್ಲ. ಇವನು ಕಣ್ ತೆಗೆದಿದ್ದಾನೆ, ಆದ್ರೆ ಡೈರೆಕ್ಟ್ರು ಇನ್ನು ಪರದೆನೇ ತೆಗಿಲಿಲ್ಲ. ಒಳಗೇನೆ ಕುಚು 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 ಶಬ್ದ ಕೇಳಿಸ್ತಾ ಇದೆ. ಆಗ್ಲಿ ಇವನಿಗೆ ಏನು ಕಾಣಿಸಲ್ಲ, ಏನು ಮಾಡ್ತಿದ್ದಾರೆ ಒಳಗೆ ಒಂದು ಗೊತ್ತಾಗ್ತಿಲ್ಲ ಅಂತ. ನಾವು ನಮ್ಮ ಕಣ್ಣು ತೆರೆದು ಕೂತ್ಕೊಳ್ಬೇಕು ಅಂತ ಅನ್ನೋದು ನಮ್ಮ ಪರಿಚಯದ ಬಗ್ಗೆ, ನಂಗೆ ಇದನ್ನು ನೋಡ್ಲಿಕ್ಕೆ ಆಗತ್ತೆ ಅಂತ ಗೊತ್ತಾಗುದು. ಅವನು ತನ್ನ ದರ್ಶನ ಕೊಡಬೇಕು ಅಂತ ಒಂದು ತೆರೆಯನ್ನ ಪಕ್ಕಕ್ಕೆ ಸರಿಸ್ಬೇಕಲ್ಲ, ಅದು ಭಗವಂತ ಡೈರೆಕ್ಟರ್ ಪಕ್ಕದಲ್ಲಿ ತೆರೆ ಸರಿಸಿದ ಹಾಗೆ ಅವನು ತನ್ನನ್ನು ತೋರ್ಗೊಡಬೇಕು ಅಂತ ಅವನು ಬಯಸ್ಬೇಕು. ಯಮೈವೇಶ ವೃಣುತೆ ತೇನ ಲಭ್ಯ, ಅವನು ಬಯಸಿ ಈತ ನನ್ನ ಭಕ್ತನಾಗಿ ಉದ್ಧಾರಗೊಳ್ಳುವುದಕ್ಕೆ ಯೋಗ್ಯ. ಇವನು ಇಲ್ಲಿಯ ತನಕ ಪಟ್ಟ ಶ್ರಮಕ್ಕೆ ನಾನು ಇವನನ್ನ ನನ್ನ ದರ್ಶನದಿಂದ ಉದ್ಧರಿಸಬೇಕು ಅಂತ ಅವನಿಗೆ ಅನ್ನಿಸಿದ್ರೆ ಅವನು ಆಚ್ಛಾದಿಕೆಯನ್ನು ತೆಗೆದ ಹಾಗೆ. ಆದ್ರೆ ನಾವು ನೋಡ್ಲೇಬೇಕು ದೇವರೇ ನಿನ್ನನ್ನು ಹೊರತು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ, ಅನ್ಯಥಾ ಇನ್ನೊಬ್ಬರನ್ನ ನಾನು ಯಾರನ್ನು ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಬೇಡಿದರೆ ಎನ್ನೊಡೆಯನ ಬೇಡುವೆನು ಅನ್ನುವ ಭಾವದಲ್ಲಿ ದೇವರನ್ನ ಗೋಗರಿಬೇಕು, ಹಠ ಹಿಡಿಬೇಕು. ಯಾರ್ಯಾರ ಹತ್ರನೋ ಹಠ ಹಿಡಿಯುವುದರ ಬದಲು ಭಗವಂತನ ಹತ್ರ ಹಠ ಮಾಡಿದರೆ ದಾಸರು ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಇಷ್ಟು ಜಗಳ ಮಾಡುವ ಪ್ರೀತಿ ಇದೆಯಲ್ವಾ, ಈ ಪ್ರೀತಿ ನಮಗೆ ದೇವರಲ್ಲಿ ಬಂದ್ರೆ ಆವಾಗ ಸ್ವಲ್ಪ ನಮಗೆ ದೇವರನ್ನು ತಿಳ್ಕೊಳ್ಬೇಕು ಅನ್ನುವ ಆಸೆಗೆ ಭಗವಂತ ತನ್ನನ್ನು ತೋರುವ ಅವಕಾಶಗಳು ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಆತ್ಮ ಅಂದ್ರೆ 2, ಒಂದು ಜೀವ, ಇನ್ನೊಂದು ಪರಮಾತ್ಮ. ಈ 2 ಅಂಶಗಳ ದರ್ಶನಕ್ಕೆ ಕಾರಣವಾಗುವ ಮೊದಲು ಆತ್ಮ ಸಾಕ್ಷಾತ್ಕಾರ ಆಗಬೇಕು. ಕೆಲವೊಮ್ಮೆ ಭ್ರಮೆ ಏನು ಅಂದ್ರೆ, ಈ ಆತ್ಮ ಸಾಕ್ಷಾತ್ಕಾರ ಆಗುವಾಗಲೇ ಅದು ಒಂದು ಬೆಳಕಾದ್ರಿಂದ, ಆ ಬೆಳಕು ಅತ್ಯಂತ ಅದ್ಭುತ ಅನಿಸಿದ್ರಿಂದ ನಾನೇ ಅದು ಅಂತ ಅನಿಸ್ಬಿಡುವ ಸಾಧ್ಯತೆ ಇರುತ್ತೆ. ತತ್ವಂ ಅಸಿ ಅಂತ. ಆದ್ರೆ ಅದು ಮಸಿ ಆಗ್ಬಿಡುತ್ತೆ. ಯಾಕೆಂದ್ರೆ ನಮ್ಗೆ ಅನುಭವ ಇದೆ. ಏನು ಅಂದ್ರೆ, ನಾನು ಈ ವಿಷಯದಲ್ಲಿ ಅಸಮರ್ಥ, ನನಗೆ ಈ ತಿಳುವಳಿಕೆ ಇಲ್ಲ. ನನಗೆ ಆ ಜ್ಞಾನ ಬರುವಾಗಲೂ ಹೌದು, ಈಗ ಈ ಶರೀರದಲ್ಲಿದ್ದಾಗಿದ್ದ ಮಿತಿಗಿಂತ ಸ್ವಲ್ಪ ನನ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಆದ ತಾಕತ್ತು ತುಂಬಿದ ಹಾಗೆ ಅನ್ಸುತ್ತೆ. ಆದ್ರೆ ಒಂದು ಗೊತ್ತಾಗ್ಬೇಕಾದ್ರೆ ಇಲ್ಲಿ ಇಷ್ಟು ಲೈಟ್ ಇದೆ, ಆದ್ರೆ ಈ ಲೈಟ್ ಯಾವ್ದ್ರದ್ದು ಅಂತ ಬಿಡಿಸಿ ತೋರಿಸ್ಲಿಕ್ಕಾಗುತ್ತಾ? ಲೈಟ್ ಆರಿಸಿದಾಗ ಗೊತ್ತಾಗುತ್ತೋ ಇಷ್ಟೊತ್ತು ಇಲ್ಲಿ ಸೈಡಲ್ಲಿ ಬಿದ್ದ ನೆರಳು ಅದರದ್ದು ಅಂತ. ಹಾಗೆ ಆ ಬೆಳಕುಗಳ ರಾಶಿಯಲ್ಲಿ ಭಗವಂತನ ಬೆಳಕಿನ ಮಧ್ಯೆ ನಮ್ಮ ಬೆಳಕು ಸೇರಿರುವುದರಿಂದ ಆ ಭ್ರಮೆ ಬರ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಮೊದಲೇ ತಿಳುವಳಿಕೆ ಬೇಕಾದ್ದೇನು ಅಂದ್ರೆ, ನಾನು ಭಗವಂತನ ಹಾಗೆ ಅಲ್ಲ. ಭಗವಂತನ ಹಾಗಲ್ಲ ಅಂದ್ರೆ ಅವನ ಹಾಗೆ ಪರಿಪೂರ್ಣ ಅಲ್ಲ, ಅವನ ಹಾಗೆ ಹೌದು. ಅವನ ಹಾಗೆ ಹೌದು ಅಂದ್ರೆ ಅದೂ ಬೆಳಕು, ನಾನು ಬೆಳಕು. ಆ ಭಗವಂತನು ಬೆಳಕು, ನಾನು ಬೆಳಕು. ಅವನು ಜ್ಞಾನಾನಂದಮಯ, ನಾನು ಜ್ಞಾನಾನಂದಮಯ. ಆದ್ರೆ ನನ್ನ ತಟ್ಟೆ ಚಿಕ್ಕದು, ಅವನ ಪಾತ್ರೆ ದೊಡ್ಡದು. ಈ ಎಚ್ಚರ ಇದ್ದು ಮೊದಲಿನಿಂದ ಆ ತತ್ವಜ್ಞಾನ ಇದ್ರೆ ಆ ಸಾಕ್ಷಾತ್ಕಾರ ಆಗುವಾಗ ಕನ್ಫ್ಯೂಷನ್ ಇಲ್ಲೋ, ಇಲ್ಲಿ ಹಲವು ಬೆಳಕುಗಳ ಮಧ್ಯದಲ್ಲಿ ನಾನು ಒಂದು ನನ್ನ ಬೆಳಕನ್ನು ಸೇರಿಸಿಕೊಂಡು ಅದರ ಬೆಳಕಿನಷ್ಟು ಬೆಳಗ್ತಾ ಇದ್ದೇನೆ ಅನ್ನೋ ಭ್ರಮೆಯಿಂದ ನಾನು ಅದರ ಮೇಲೆ ನಿಲ್ತೇನೆ, ಸವಾರಿ ಮಾಡ್ತೇನೆ ಅಂತ ಅನ್ನುವ ದರ್ಬಾರ್ ಮಾಡ್ಲಿಕ್ಕೆ ನಾನು ಹೋಗಬಾರದು ಅಂತ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಗೊತ್ತಾದಾಗ ಸಾಕ್ಷಾತ್ಕಾರದ ನಿಜವಾದ ರಿವೀಲ್, ಅದರ ಉತ್ಕರ್ಷ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಅವನ ಜ್ಞಾನದ ದಾರಿಯನ್ನ ಇನ್ನಷ್ಟು ತಿಳಿ ಮಾಡ್ತಾ ಹೋಗುತ್ತೆ. ಒಮ್ಮೆ ಆ ಅರಿವಿನಿಂದ ಆ ಸಾಕ್ಷಾತ್ಕಾರ ಆದಾಗ ಬೇರೆ ಇನ್ಯಾರು ಎಷ್ಟೆಷ್ಟು ತರದ ಬೇಡವಾದ ಉಪದೇಶ ಕೊಟ್ಟರು ಅರ್ಥ ಆಗಿದೆ. ನೀವು ಅದನ್ನು ಮತ್ತೆ ಕಲುಷಗೊಳಿಸ್ಲಿಕ್ಕೆ ಅಥವಾ ನಮ್ದೆಲ್ಲಿ ಮಧ್ಯದಲ್ಲಿ ಒಂದು ವಿಶೇಷವಾದ ಉಪನ್ಯಾಸ ಇಡ್ಲಿ ಅಂತ ಉಪಯೋಗಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಜ್ಞಾನ ಅಂತ ಅನ್ನೋದು ಆತ್ಮ ಸಾಕ್ಷಾತ್ಕಾರದ ಮಹಾ ಲಾಭ. ಈ ಧ್ಯಾನದ ಬಗ್ಗೆ ಇವಾಗ ಅಲ್ಲಿಂದ ಶುರು ಮಾಡಿ ಇವಾಗ ಇಲ್ಲಿವರೆಗೂ ಅಂದರೆ ಆತ್ಮ ಸಾಕ್ಷಾತ್ಕಾರದವರೆಗೂ ತುಂಬ ಚೆನ್ನಾಗಿ ಹೇಳ್ತಾ ಬಂದ್ರಿ.
ಈ ಮೋಕ್ಷಕ್ಕೆ ಮತ್ತು ಯೋಗಿಯ ಸಂಬಂಧ ಹೇಗಿರುತ್ತೆ? ಅಂದರೆ ಅವನು ಮೋಕ್ಷವನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಅವನ ಇಡೀ ಜೀವನವನ್ನು ಕಳ್ಕೊಂಡು ಬರ್ತಾನೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಿ. ಅಂದರೆ ಮೋಕ್ಷ ಅಂದರೆ ನಿಜವಾಗ್ಲೂ ಏನು? ಮೋಕ್ಷಕ್ಕೆ ಹೋಗಿ ಬಂದವರು ಯಾರೂ ಹೇಳಲಿಲ್ಲ, ಅಲ್ಲಿ ಅಡ್ರೆಸ್ ಯಾರಿಗೂ ಗೊತ್ತಿಲ್ಲ. ಆದರೆ ಜ್ಞಾನಿಗಳು ಅದರ ಬಗ್ಗೆ ಒಂದು ಪರಿಚಯ ಕೊಡ್ತಾರೆ. ಹೋಗಿ ಬಂದವರು ಯಾರಾದರೂ ಬನ್ನಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ನಮಗೆ ಯಾರು ಅದರ ಬಗ್ಗೆ ಹೇಳಲಿಲ್ಲ ಅನ್ನೋದು ಒಂದು ಸತ್ಯ. ಮುಖ್ಯವಾಗಿ ಆ ದಾರಿಯಲ್ಲಿ ಹೋಗುವ ಯೋಗಿಗೆ ಬೇಕಾದ್ದೇನು ಅಂದರೆ ಮೊದಲಿನ ಹೆಜ್ಜೆ ಇಟ್ಟುಕೊಂಡು ಹೊರಡುವಾಗ ನಾತ್ಯಷ್ಟತಸ್ತು ಯೋಗೋಸ್ತಿ ನಚಾತ್ಯಂತ ಮನಶ್ನತಃ ನಚಾತಿ ಸ್ವಪ್ನಶೀಲಸ್ಯ ಜಾಗೃತೋ ನೇವಚಾರ್ಜುನ. ನಮ್ಮ ನಿತ್ಯದ ಜೀವನದಿಂದ ಆರಂಭ ಆಗುತ್ತದು ಆ ದಾರಿ ಅಂತ ಅನ್ನೋದು. ಅಂದರೆ ಅತಿಯಾದ ನಿದ್ದೆಯೂ ತಪ್ಪು, ಅತಿಯಾದ ಎಚ್ಚರಗೊಳ್ಳುವಿಕೆಯೂ ತಪ್ಪು, ಅತಿಯಾದ ಆಹಾರವೂ ತಪ್ಪು, ಅತಿಯಾಗಿ ಉಪವಾಸ ಇರುವುದು ತಪ್ಪು. ದೇಹಕ್ಕೆ ಎಷ್ಟು ಅಗತ್ಯವೋ ಅದು ಶರೀರ, ಅದು ಸಾಧನೆಗೋಸ್ಕರ ಇರುವುದು. ಅದನ್ನು ಯಾರು ಗಮನಿಸಿಕೊಂಡು ಆ ದಾರಿಗೆ ಹೊರಡ್ತಾನೋ ಅವನಿಗೆ ಇಲ್ಲಿಂದನೇ ಅರ್ಥ ಆಗುತ್ತೆ ಮೋಕ್ಷ ಅಂದರೆ ಏನು ಅಂತ. ಯಾಕೆಂದರೆ ಮೋಕ್ಷ ಅಂದರೆ ಏನು? ಈ ಯಾವ ಲೌಕಿಕವಾದ ವಿಷಯಗಳು ಕೂಡ ಅದು ಪಾರಮಾರ್ಥಿಕ ಸತ್ಯ ಅಲ್ಲ. ಈಗ ಸಾಧನೆಗೆ ಮಧ್ಯದಲ್ಲಿ ನಮಗೊಂದು ಪೆಟ್ರೋಲ್ ಇದ್ದ ಹಾಗೆ ಆವಾಗ ತುಂಬಿಸ್ತಾ ಇದ್ರೆ ದಾರಿ ಕ್ರಮಿಸಿ ಹೋಗ್ತಾ ಇರುತ್ತೆ. ಪೆಟ್ರೋಲಪ್ಪ ಏನು ಎಷ್ಟು ವಾಸನೆ ಹೊಡೆಯುತ್ತೆ, ಅದು ಎಷ್ಟು ಕಪ್ಪಾದ ಹೊಗೆ ಬಿಡುತ್ತೆ, ಎಲ್ಲ ಸರಿ. ಆದರೆ ಅಷ್ಟು ದೂರ ಕರ್ಕೊಂಡು ಹೋಗುತ್ತಲ್ವ, ಅದು ಯಾಕೆ ಕಾಣಲ್ಲ? ಬರೀ ಹೊಗೆ ಮಾತ್ರ ಯಾಕೆ ಕಾಣುತ್ತೆ? ಅಷ್ಟು ದೂರ ಹೋಗ್ಲಿಕ್ಕಿರುವಂಥ ಅವಕಾಶ ಬಿಟ್ಟು ಇಲ್ಲೇ ಉಳಿದವ್ರಿಗೆ ಹೋಗುವ ದಾರಿಯ ಹೊಗೆ ತಿನ್ಕೊಂಡು ಬದುಕೋದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ಆಮೇಲೆ ನಮಗೆ ಹಾರ್ಲಿಕ್ಕೆ ಬಂತು ಅಂದರೆ, ನಮಗೆ ಶಕ್ತಿ ಬಂತು ಅಂದರೆ ಅದನ್ನು ಬಿಟ್ಟು ಮುಂದೆ ಹೋಗ್ಬೋದು. ಹಾಗಾಗಿ ಬಿಡುಗಡೆಯ ದಾರಿ ಮೋಕ್ಷ ಅನ್ನೋದು ಪ್ರಧಾನವಾಗಿ ನನ್ನನ್ನು ನಾನು ಏನು ಅಂತ ಸರಿಯಾಗಿ ಅರಿತುಕೊಳ್ಳುವುದು ಒಂದು ಮೋಕ್ಷ. ತಾನಾಗುವುದು ಮೋಕ್ಷ. ನಾನು ಇನ್ನೊಬ್ಬ ಆಗೋದು ಮೋಕ್ಷ ಅಲ್ಲ. ನಾನು ಕಲ್ಲಾಗೋದು ಮೋಕ್ಷ ಅಲ್ಲ. ನಾನು ಕಲ್ಗುಂಡಾಗೋದು ಅಥವಾ ಏನು ಇಲ್ಲದೆ ಹೋಗುದು, ನನ್ನ ಬಗ್ಗೆನೇ ನನಗೆ ಏನು ಅಂತ ಗೊತ್ತಿಲ್ಲದಷ್ಟು ಯಾವ ಪರಿಚಯವೂ ಇಲ್ಲದಂತೆ ಕಲ್ಗುಂಡಾದ್ರೂ ಒಂಚೂರು ಉಪಯೋಗಕ್ಕೆ ಬರುತ್ತೆ. ಅದನ್ನು ಒಂಚೂರು ಗುದ್ದಿದ್ರೆ ಮೆಣಸಿನ ಕಾಳಾದ್ರೂ ಪುಡಿ ಆಗುತ್ತೆ. ನಾವು ಅದಕ್ಕಿಂತಲೂ ನಿರ್ಗುಣ ಸ್ಥಿತಿಗೆ ಬಂದು ನಿಲ್ಲುವುದು ಅಂತ ಅನ್ನೋದನ್ನ ಶಾಸ್ತ್ರದಲ್ಲಿ ಮೋಕ್ಷ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮುಕ್ತಿ ನೈಜ ಸುಖಾನುಭೂತಿ, ನಿಜವಾದ ನನ್ನೊಳಗಿನ ಸತ್ಯವನ್ನ, ನನ್ನೊಳಗಿನ ಸುಖವನ್ನ ನಾನು ಅರಿಯುವಂತಾಗುವುದು ಮೋಕ್ಷ. ನಮ್ಮ ತಲೆಯಲ್ಲಿ ಏನಿದೆ ಅಂದರೆ ಮೋಕ್ಷ ಅಂದರೆ ಅದೆಲ್ಲೋ ಒಂದು 50-75 ಕಿಲೋಮೀಟರ್ ಯೋಜನೆಗಳಷ್ಟು ದೂರ ಹೋದರೆ ಅಲ್ಲೊಂದು ದೊಡ್ಡ ಚೇಂಬರ್ ಇದೆ, ಆ ಚೇಂಬರಿಗೆ ಕರ್ಕೊಂಡೋಗಿ ನಮ್ಮನ್ನು ಬಿಡ್ತಾನೆ ಅಂತ. ಎಲ್ಲಿಗೂ ಹೋಗುದಲ್ಲ, ಇಲ್ಲೇ ಅವನು ನಮ್ಮನ್ನು ಕಾಣುವುದು, ನಮಗೆ ಕಾಣಿಸಿಕೊಳ್ಳುವುದು, ಅವನ ವ್ಯಾಪ್ತಿಯ ಒಳಗೆ ನಮ್ಮನ್ನು ಸೇರಿಸ್ಕೊಳ್ಳುವುದು ಅಷ್ಟೇ. ಅದರಿಂದಾಗ ಅದೊಂದು ಈ ಜಾಗ ಬೇರೆ ಆ ಜಾಗ ಬೇರೆ ಅನ್ನುವ ಈ ಕಲ್ಪನೆಯಲ್ಲೇ ನಾವಿನ್ನು ಹುಡುಕಾಟ ನಡೆಸ್ತಾ ಇದ್ರೆ ಅದು ಎಲ್ಲೂ ಸಿಗಲ್ಲ. ದೇವರೆಲ್ಲ ಕಡೆ ಇದ್ದಾನೆ ಅನ್ನೋ ಸತ್ಯ ಅಂದಮೇಲೆ ಅವನಿಂದ ಪಡೆಯುವ ಸುಖವು ನಮ್ಮೊಳಗೆ ಇದೆ ಅಂದಮೇಲೆ ಮೋಕ್ಷ ಪಡೀಲಿಕ್ಕೆ ಇನ್ನೊಂದು ಜಾಗಕ್ಕೆ ಹೋಗಿ ಬರುವಂಥದ್ದು ಅಂತಲ್ಲ. ಅದರಿಂದಾಗಿ ಹಾಗಂತ ಹೇಳಿ ಭಗವಂತನ ಒಂದು ವಿಶೇಷವಾದ ವೈಕುಂಠ ಅಂತ ಸ್ಥಾನ ಇದೆ. ಆ ಸ್ಥಾನದಲ್ಲಿ ಭಕ್ತರನ್ನು ಕರ್ಕೊಂಡು ಹೋಗುದು ಬರುವುದು ಎಲ್ಲ ಇರುತ್ತೆ. ದೇವತೆಗಳೆಲ್ಲ ಮುಕ್ತ ಸ್ಥಾನದ ತನಕ ಹೋಗ್ತಾರೆ. ಮುಕ್ತರಾದವರು ಮುಕ್ತಿ ಸ್ಥಾನದ ಇನ್ನೊಂದು ಭಾಗಕ್ಕೆ ಹೋಗ್ತಾರೆ. ಅಂದರೆ ಅವರಿಗೆ ಈ ಪಂಚಭೂತಗಳ ಅಥವಾ ತ್ರಿಗುಣಗಳ ಪ್ರಭಾವ ಇರುವ ಈ ಪ್ರಪಂಚದ ವಲಯದಿಂದ ಹೊರಬರುವ ಶಕ್ತಿ ಬಂದಿರುತ್ತೆ. ಅಂದಾಗೆ ಅದನ್ನ ಬಿಡುಗಡೆಯ ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷ ಅಂದರೆ ಈ ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಸೇಮ್ ಟು ಸೇಮ್ ಅಲ್ಲಿದೆ. ಆ ಮೋಕ್ಷದ ರೆಪ್ಲಿಕ ಈ ಪ್ರಪಂಚ. ಇಲ್ಲಿ ಹೇಗೆ ನದಿಗಳು, ಬೆಟ್ಟಗಳು, ಮನುಷ್ಯರು, ಪ್ರಾಣಿಗಳು, ಕ್ರಿಮಿಗಳು, ಕೀಟಗಳು, ಈ ಎಲ್ಲ ವೆರೈಟೀಸ್ ಇದೆ, ಇದೆಲ್ಲವೂ ಅಲ್ಲಿ ಇದೆ. ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ ಅಲ್ಲಿ ಅವನನ್ನು ನೋಡಿದರೆ ಇವನ್ ಕೈ ತೋರಿಸ್ಕೊಳ್ಳೋದು, ಇವನನ್ನು ನೋಡಿದರೆ ಅವನ ತಲೆ ಚಚ್ಕೊಳ್ಳೋದು ಅನ್ನುವ ಈ ದ್ವೇಷ, ಅಸೂಯೆ, ಹಿಂಸೆ, ಅಜ್ಞಾನ, ಅವ್ಯವಸ್ಥಿತವಾದ ಚಿತ್ತ ಇದ್ಯಾವುದೂ ಇರಲ್ಲ. ಅಲ್ಲಿ ಏನು ಅಂದರೆ ಯಾವುದು ಹೇಗಿದೆ ಅದನ್ನು ನೋಡಿ ಸಂತೋಷ ಪಡೋದು, ಏನು ಕಂಡ್ರೂ ಸಂತೋಷ ಪಡೋದು. ಇದು ಆ ಮೋಕ್ಷದ ಸ್ವರೂಪ. ಅದು ಅಕಸ್ಮಾತ್ ಇಲ್ಲೇ ನಮ್ಗೆ ಅರ್ಥ ಆದರೆ ಮೋಕ್ಷಕ್ಕೆ ಅಲ್ಲಿ ತನಕ ಯಾಕೆ ಹೋಗಬೇಕು? ಯಾರು ಎಲ್ಲಿ ಇರ್ತಾರೋ ಅವರವರನ್ನು ಆ ಸ್ಥಾನದಲ್ಲಿಟ್ಟು ಗೌರವಿಸಿ ಅವರ ಆ ದೊಡ್ಡತನಕ್ಕೆ ತಲೆಮಣಿದು ಇಂತಹ ಜ್ಞಾನ ನಮಗೆ ದೇವರು ಕೊಡ್ಲಿ ಅಂತ ಅವರನ್ನು ಪ್ರಾರ್ಥಿಸುವಷ್ಟು ನಮ್ಮಲ್ಲಿ ಎಚ್ಚರಿಕೆ ಬಂದರೆ ಶುರುವಾಗುತ್ತೆ ಇಲ್ಲಿಂದನೇ ಮೋಕ್ಷ. ಮೋಕ್ಷಕ್ಕೆ ಅಂತ ಪ್ರತ್ಯೇಕವಾದ ಒಂದು ಜಾಗದ ಹುಡುಕಾಟ ಬೇಕಿಲ್ಲ. ಆದರೆ ಅದು ಆಗೋದು ಸ್ವಲ್ಪ ಕಷ್ಟ. ಏನು ಅಂದರೆ ಇಲ್ಲಿರುವ ಈ ತ್ರಿಗುಣಗಳ ಪ್ರಭಾವ, ಅಂತಹದ್ದೇ ಜನರ ಒತ್ತಡ ಇತ್ಯಾದಿಗಳೆಲ್ಲ ಸ್ವಲ್ಪ ದಿವಸ ಸರಿ ಇದ್ರೂ ಮತ್ತೆ ಕೆಡಿಸುತ್ತೆ. ಅಂದಾಗಿ ಈ ಸಂಪರ್ಕ ದಾಟಿ ಆಚೆ ಹೋಗಬೇಕು ಅಂತ ಲಿಂಗ ದೇಹದ ಭಂಗ ಆಗುವ ತನಕದ ಪ್ರಯತ್ನ ಅದು ಶಾಶ್ವತವಾದ ಬಿಡುಗಡೆಯ ರೂಪವನ್ನು ನಮಗೆ ತೋರಿಸುತ್ತೆ, ನಮ್ಮ ಸುಖವನ್ನು ನಮಗೆ ಉಣಿಸುತ್ತೆ ಅನ್ನೋದು ಮೋಕ್ಷ. ಈ ಮೋಕ್ಷದ ದಾರಿಯಲ್ಲಿ ಯಾರು ಹೋಗ್ತಾ ಇರ್ತಾನಲ್ವ, ಅವನಿಗೆ ಅಕಸ್ಮಾತಾಗಿ ಏನೋ ಅವನಿಗೆ ಅಲ್ಲಿ ತಲುಪಕ್ಕಾಗಿರಲ್ಲ.
ಆ ಮೋಕ್ಷದ ಕಡೆಗೆ. ಹಾಗಾದ್ರೆ ಅವ್ನು ಮಧ್ಯದಲ್ಲೆಲ್ಲ ದಾರಿ ತಪ್ಪಿ ಬೇರೆ ಕಡೆ ಹೋಗಿರ್ತಾನೆ ಅಂತ, ಅವನಿಗೆ ಮತ್ತೆ ಈ ದಾರಿಗೆ ಬಂದು ತನ್ನ ಮೋಕ್ಷನ ಪಡೆಯೋಕ್ಕೆ ಸಾಧ್ಯವೇ ಇಲ್ವಾ ಅಂತ. ಇದೇ ಪ್ರಶ್ನೆಯನ್ನು ಅರ್ಜುನನು ಕೇಳ್ತಾನೆ. ಚಿನ್ನಾಭ್ರಮಿ ಮನಶ್ಯತಿ, ತುಂಡು ಮೋಡದಂತೆ ನೀರೊರೆಸದೆ ಹಾಗೆ ಮರೆಯಾಗಿ ಬಿಡ್ತಾನ. ಯಾಕೆಂದರೆ ಯೋಗ ಭ್ರಷ್ಟ ಅಂತ ಅನ್ನೋದು ಬಹಳ ಲೋಕದಲ್ಲಿ ಕಾಣುತ್ತೆ. ದೊಡ್ಡ ವ್ಯಕ್ತಿಗಳಿರ್ತಾರೆ, ಯಾವುದೋ ಒಂದು ಅಕಾರಣವಾದ ಅಪವಾದಕ್ಕೆ ಸಿಲುಕಿ ಸಮಾಜದಿಂದ ಮರೆಯಾಗಿ ಬಿಡ್ತಾರೆ. ಹಾಗೆಯೇ ಸಾಧನೆ ಮಾಡಿದವರು, ಇಷ್ಟೆಲ್ಲ ಅನುಕೂಲ ಮಾಡಿಕೊಂಡವರು ಆ ಒಂದು ತಪ್ಪಿನಿಂದ ಮೂಲೆ ಗುಂಪಾಗ್ತಾರಲ್ವ, ಅಂದರೆ ಅವರಿಗೆ ಮತ್ತೆ ಬಿಡುಗಡೆಯ ದಾರಿಯ ಕಡೆಗೆ ಹೆಜ್ಜೆ ಇಡ್ಲಿಕ್ಕೆ ಅವಕಾಶ ಇಲ್ವಾ? ಲೋಕದ ವ್ಯವಸ್ಥೆಯಲ್ಲಿ ನಾವು ಅವರನ್ನು ಮತ್ತೆ ಪರಿಗಣಿಸುವುದಿಲ್ಲ. ಆದರೆ ದೇವರ ವ್ಯವಸ್ಥೆಯಲ್ಲಿ ಅವನನ್ನು ಮತ್ತೆ ಯಥಾ ಪ್ರಕಾರ ಆ ದಾರಿಯಲ್ಲಿ ಕರ್ಕೊಂಡು ಬರ್ತಾನೆ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಧಿಜಾಯತೆ. ಅತ್ಯಂತ ಅವನಿಗೆ ಈ ಪರಿಸರದಿಂದಾಗಿ ಅಥವಾ ಕೆಟ್ಟ ಸಹವಾಸದಿಂದಾಗಿ ಅಥವಾ ತನ್ನ ಪೂರ್ವದ ಪ್ರಾರಬ್ಧ ಕರ್ಮದಿಂದಾಗಿ ಒಂದು ಅಪರಾಧ ಎಸಗಿ ಆ ಸಾಧನೆಯ ದಾರಿಯಲ್ಲಿ ಮಧ್ಯದಲ್ಲಿ ನಿಂತು ಹೋಗ್ತಾನೆ. ಆದರೆ ಭಗವಂತ ಮತ್ತೊಮ್ಮೆ ಬಾರಿ ಆತ ಹುಟ್ಟಿ ಬರುವಾಗ ಅಂಥ ಯಾವುದೇ ಅಡೆತಡೆಗಳಿರದ ಒಳ್ಳೆಯ ಪೋಷಕರು, ಹೆತ್ತವರು, ಗುರುಗಳು, ಪರಿಸರ ಎಲ್ಲವೂ ಸಿಕ್ಕಿ ಒಂದೇ ಸರ್ತಿ ಯಾವುದೇ ಮಧ್ಯದಲ್ಲಿ ತಡೆ ಇಲ್ಲದೆ ರಾಕೆಟ್ಟಿಗೆ ಒಂದು ಬೆಂಕಿ ಹಚ್ಚಿದ ಮಾತ್ರ ಸೀದು ಹೋಗ್ತಾನೆ ಇರುತ್ತೆ ಮೇಲೆ. ಹಾಗೆ ಅವನಿಗೆ ಬೇಕಾದ ಅನುಕೂಲತೆಯನ್ನು ಭಗವಂತ ಮಾಡಿಕೊಡ್ತಾನೆ. ಅದರಿಂದಾಗಿ ನಿಜವಾಗಿ ಸಾಧಕನಾದವನು ಹೊರಡುವ ದಾರಿಯಲ್ಲಿ ಏನಾದರೂ ತಡೆಯಾದರೂ ಕೂಡ ಅದು ಅವನ ಒಂದು ಕ್ಷಣದ, ಈ ಚೆಸ್ ಆಟದಲ್ಲಿ ಕುದುರೆಯನ್ನು ಒಂದು ಕ್ಷಣ ಹಿಂದಿಡ್ತಾರೆ, ಹಿಂದಿಟ್ಟದರ ಅರ್ಥ ಆಟ ಮುಗೀತು ಅಂತಲ್ಲ, ಅದು ಇನ್ನೊಂದು ದೊಡ್ಡ ಬೇಟೆ ಹೊರಟಿದೆ ಅಂತ ಅರ್ಥ. ಹಾಗೆಯೇ ಈ ಸಾಧಕ ಹಿಂದೆ ಹೆಜ್ಜೆ ಇಟ್ಟ ಅಂದರೆ ಅದು ಬಾಣ ಹಿಂದಕ್ಕೆ ನುಗ್ಗಿ ಮುಂದಕ್ಕೆ ಗುರಿಯನ್ನು ತಲುಪುವುದಕ್ಕೆ ಹೊರಟಂತೆ ಆ ತಪ್ಪಿನಿಂದ ಪಾಠವನ್ನು ಕಲಿತು ಮತ್ತಷ್ಟು ವೇಗವಾಗಿ, ಮತ್ತಷ್ಟು ಚುರುಕಾಗಿ, ಮತ್ತೆ ಆ ತಪ್ಪು ಹೆಜ್ಜೆಗಳ ಮರ್ಮವನ್ನು ಅರಿತು ಅಂತ ಅವಕಾಶ ಕೊಡದೆ ಗುರಿಯನ್ನು ತಲುಪುವ ಸಾಧ್ಯತೆ ಹೆಚ್ಚಾಗುತ್ತೆ. ಅದರಿಂದಾಗಿ ತಪ್ಪು ಮಾಡದೇ ಇರುವುದು ಅಂತ ಅನ್ನೋದು ದೇವರು ಮಾತ್ರ. ಉಳಿದವರು ಯಾರಾದರೂ ತಪ್ಪು ಮಾಡಲೇಬೇಕು, ಮಾಡ್ತಾರೆ ಕೂಡ. ಆದರೆ ಆ ತಪ್ಪಿನಿಂದ ಪಾಠ ಕಲ್ತವ ಉದ್ಧಾರ ಆಗ್ತಾನೆ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಯಿತು ಅಂತ ಅನ್ನೋ ಕಾರಣಕ್ಕೆ ಮತ್ತೂ ತಪ್ಪು ಮಾಡ್ತೇನೆ ಅಂತ ಅಂದ್ಕೊಂಡವ ಬೆಳಕಿಗೆ ಬೆನ್ನು ಹಾಕಿದವನಾದ್ರಿಂದ ಕತ್ತಲೆಯ ದಾರಿಯಲ್ಲಿ ಹುಡುಕಿಕೊಳ್ತಾನೆ ಅನ್ನುವ ಈ ಅಂಶ ಒಂದಿಷ್ಟು ತಲೆಯಲ್ಲಿದ್ದರೆ, ಕಂಸನಿಗೂ ಸಾವಿನ ಸುದ್ದಿ ಬಂತು, ಸಾವನ್ನ ಗೆಲ್ಲ ಹೊರಟ. ಪರೀಕ್ಷಿತನಿಗೂ ಸಾವಿನ ಸುದ್ದಿ ಬಂತು, ಸಾವಿಗೆ ಶರಣಾದ. ಆದರೆ ಅವನು ಗೆದ್ದ, ಇವನು ಸೋತ. ಇದು ಬದುಕಿನಲ್ಲಿ ನಮಗೆ ದಾರಿ ಯಾವುದು ಅಂತ ಗುರುತಿಸಬೇಕಾದಾಗ ಕಾಣುವಂತಹ ಸುಂದರವಾದ ದೃಷ್ಟಾಂತಗಳು. ಈ ಹಿನ್ನೆಲೆಯಲ್ಲಿ ದಾರಿ ಎಲ್ಲೋ ತಪ್ಪಿದ್ರೂ ಕೂಡ ನಮಗೆ ಗುರಿ ಸ್ಪಷ್ಟ ಇದ್ರೆ ಮತ್ತೊಂದು ಕಡೆಯಾದರೂ ಹೊಸ ದಾರಿ ಹುಟ್ಟಿಕೊಳ್ಳುತ್ತೆ. ನಡೆದಾಗಲೇ ದಾರಿ ಹುಟ್ಟುವುದು ಹೊರತು ಕೂತಲ್ಲಿಗೆ ದಾರಿ ಹುಡ್ಕೊಂಡು ಬರಲ್ಲ ಅನ್ನೋದು ನಮಗೆ ಗೊತ್ತಿದ್ರೆ ಬದುಕು ಯಾವತ್ತೂ ಕೂಡ ನಮ್ಮನ್ನು ಹಿಂದೆ ಸರಿಸಲಿಕ್ಕಿರುವುದಲ್ಲ, ಮುಂದೆ ಸಾಗಿಸ್ಲಿಕ್ಕಿರುವುದು ಅಂತ ಅರ್ಥ ಆಗುತ್ತೆ. ಇಷ್ಟು ಈ 6ನೆಯ ಅಧ್ಯಾಯದಲ್ಲಿ ಒಬ್ಬ ಸಾಧಕನ ಬದುಕಿನ ಬೇರೆ ಬೇರೆ ಬವಣೆಗಳು, ಅಥವಾ ಸಾಧಕ ಹೊರಡುವಾಗ ಅವನಿಗೆ ಬರುವ ತೊಂದರೆಗಳು, ಮತ್ತು ಸಾಧಕನೊಬ್ಬ ಹೇಗಿದ್ದಾನೆ ಅಂತ ಯಾರಾದರೂ ಒಬ್ಬ ಜಿಜ್ಞಾಸೆಯಿಂದ ನಾನು ಅವನಂತಾಗಬೇಕು ಅಂದರೆ ಅವನು ಹೇಗಿದ್ದಾನೆ, ಅವನ ಚರ್ಯೆ ಹೇಗಿದೆ, ಅವನ ನಡವಳಿಕೆ ಹೇಗಿದೆ, ಅವನು ಹೇಗೆ ಅದನ್ನು ಸಾಧಿಸಿಕೊಂಡ ಅಂತನ್ನುವ ಅವನ ಜೀವನದ ದಿನಚರಿಯ ಚಿಂತನೆಗಳು ಇಷ್ಟನ್ನು ಕೂಡ ಈ ಅಧ್ಯಾಯ ಹೊತ್ತುಕೊಂಡು ಮತ್ತೆ ಮುಂದೆ ಆ ಅಧ್ಯಾಯವನ್ನ ಮನಸ್ಸಿನಲ್ಲಿಟ್ಟುಕೊಂಡೇ ಕ್ರಿಯೆ ಗೊತ್ತಾಯಿತು. ಆ ಕ್ರಿಯೆ ಆಗಬೇಕಾದಾಗ ಅದಕ್ಕೆ ತಿಳುವಳಿಕೆಯಲ್ಲಿ ಆಳವಾದ ವಿಜ್ಞಾನ ಏನಿರಬೇಕು ಅಂತ ಅನ್ನೋದನ್ನು ಮತ್ತೆ ಮುಂದಿನ ಅಧ್ಯಾಯ ನಿರೂಪಣೆ ಮಾಡುತ್ತೆ. ಆ ಅಂಶಗಳನ್ನು ಯಥಾಶಕ್ತಿ ನಾವು ಈ ಸಂವಾದದ ವ್ಯವಸ್ಥೆಯ ಒಳಗೆ ಹುಡುಕಾಟದ ಪ್ರಯತ್ನ ನಡೆಸಿದ್ದೇವೆ. ಎಷ್ಟು ಹುಡುಕಿದ್ದೇವೆ ಅಂತಂದರೆ, ಅದು ಸಮುದ್ರದ ಮಧ್ಯದಲ್ಲಿ ಬೊಗಸೆ ನೀರು ಹೊತ್ತು ತಂದು ಸಮುದ್ರದ ನೀರು ತಂದೆ ಅಂತ. ಸಮುದ್ರ ಅಲ್ಲೇ ಇದೆ, ಅದರ ಕೈಯಲ್ಲಿ ಸಮುದ್ರ ತಂದೆ ಅಂತ ಹೇಳ್ತೇವೆ. ಹಾಗೆ ಈ ಮಾತುಗಳಲ್ಲೂ ಕೂಡ ಕೃಷ್ಣ ಬಿಟ್ಟುಕೊಟ್ಟ ಮುತ್ತುಗಳೇ ಹೆಚ್ಚು, ತಂದವುಗಳಷ್ಟು ಲಭ್ಯವಾಗಿ ಬದುಕಿಗೆ ಅದು ಬೆಳಕಾಗಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸಿ ಈ ಚಿಂತನೆಯನ್ನ ಪ್ರಾಯೋಜಕತ್ವ ವಹಿಸಿಕೊಂಡು ಸಮಾಜಕ್ಕೆ ಇದರ ಸಾತ್ವಿಕ ಒಲವಿನಿಂದ ಅವರು ತಮ್ಮ ದಾರಿಯನ್ನು ಕಂಡುಕೊಳ್ಳುವುದಕ್ಕಾಗಲಿ ಅಂತ ಭಾವಿಸಿ ನಮ್ಮ ಜೊತೆಗೆ ಸೇರಿಕೊಂಡವರು ಎನ್.ವಿ. ಪದ್ಮ ಅನ್ನುವರ ಸ್ಮರಣಾರ್ಥವಾಗಿ ಅವರ ಸಮಸ್ತ ಕುಟುಂಬ ಇದಕ್ಕೆ ಹೆಗಲು ಕೊಟ್ಟಿದೆ. ಅಂತಹ ಅವರ ಶ್ರದ್ಧೆಯ, ಧರ್ಮಶ್ರದ್ಧೆಯ ಕಾರ್ಯ ಇನ್ನಷ್ಟು ಜನರಿಗೆ ಆ ಶ್ರದ್ಧೆಯನ್ನು ಬೆಳೆಸಲಿ, ಅನೇಕ ಜನರ ಪ್ರಶ್ನೆಗಳಿಗೆ ಅದು ಉತ್ತರವಾಗಲಿ, ಬೆಳಕಿನ ದಾರಿಗೆ ಮೆಟ್ಟಿಲಾಗಲಿ, ಭಗವಂತನ ಬೆಳಕು ಅವರನ್ನು ಆವರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸಿ ನಮ್ಮ ಈ ಸಂವಾದವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.